ನಿಮ್ಮ ಪಾದ ಸನ್ನಿಧಾನದಲ್ಲಿ ನಾವೆಲ್ಲರನ್ನು ಕರೆತಂದು ದೇವ, ನಮ್ಮ ಆತ್ಮಕ್ಕೆ ಬೇಕಾಗಿರುವಂತಹ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಕೇಳಿ ದೇವ, ಒಂದಿಷ್ಟು ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಂಡು ದೇವ, ನಿನ್ನನ್ನು ಮೆಚ್ಚಿಸುವ ಮಕ್ಕಳಾಗಬೇಕಂತೇಳಿ ಸನ್ನಿಧಿಗೆ ಬಂದಿರುವ ಪ್ರತಿಯೊಂದು ಮಕ್ಕಳನ್ನು ಕರೆತಂದುದಕ್ಕಾಗಿ ನಿಮ್ಮ ಪಾದಗಳಿಗೆ ಸ್ತುತಿ ಸ್ತೋತ್ರಗಳನ್ನು ಚಲಿಸುತ್ತೇವೆ. ತಂದೆ, ನಿಮ್ಮ ಪವಿತ್ರವಾದ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಪ್ರತಿಯೊಂದು ಮಾತುಗಳನ್ನು ನಾವು ಆಲೋಚಿಸಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿರಿ. ನಿಮ್ಮ ಸನ್ನಿಧಿಯಲ್ಲಿ ಸೇರಿ ಬಂದಿರುವಂತ ನಾವು ನಿಮ್ಮ ವಾಕ್ಯದ ವಿಷಯದಲ್ಲಿ ಆಲೋಚಿಸುವಾಗ ತಂದೆ, ಆತ್ಮಭರಿತವಾದಂತಹ ಆಲೋಚನೆಯಿಂದ ನಮ್ಮ ಮುಂದೆ ಸಾಗುವಂತೆ ಸಹಾಯ ಮಾಡಿ. ಕೇಳುವಂತ ನಿನ್ನ ಮಕ್ಕಳನ್ನು ಕೂಡ ನಿಮ್ಮ ಒಂದು ಮನಸ್ಸು, ಅವರ ಒಂದು ಮನಸ್ಸುಗಳನ್ನು ನಿಮ್ಮ ವಾಕ್ಯದ ಕಡೆ ಮನಮರುಗುವಂತೆ ನೀವು ಸಹಾಯ ಮಾಡಿ. ತಂದೆ, ಯೋಗ್ಯತೆ ಇಲ್ಲದ ನನ್ನನ್ನು ಕನಿಕರಿಸಿರಿ. ನಿಮ್ಮ ಮಾತುಗಳು, ನಿಮ್ಮ ನುಡಿಗಳು ನನ್ನ ಬಾಯಿಯನ್ನು ನೀವು ಇಟ್ಟುಕೊಂಡು ನಡೆಸಬೇಕೆಂದು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಅವರ ಪರಿಶುದ್ಧ ನಾಮದಲ್ಲಿ ಬೇಡಿಕೊಂಡಿದ್ದೇನೆ ನನ್ನ ತಂದೆ. ಮುಖ್ಯವಾಗಿ ಇದುವರೆಗೂ ಹೇಳಿರುವ ಮಾತಿನ ಪ್ರಕಾರ ಆಯುಷ್ಕಾಲವು, ಆರೋಗ್ಯವು ನಮ್ಮೆಲ್ಲರಿಗೂ ನೀಡಿ ಅನೇಕ ಕೇಡುಗಳಿಂದ, ಅನೇಕ ಆಪತ್ತುಗಳಿಂದ ರಕ್ಷಿಸಿ ಇದುವರೆಗೂ ನಡೆಸಿರುವಂತಹ ದೇವಾದಿ ದೇವನಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಹೇಳುತ್ತಾ, ದೇವರ ಮಾತು ಕೇಳಲು ಬಂದಿರುವ ನಿಮ್ಮೆಲ್ಲರಿಗೂ ರಕ್ಷಕನಾಗಿರುವ ಯೇಸುವಿನ ಹೆಸರಿನಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, ನಾವು ಈಗ ಸ್ವಲ್ಪ ದೇವರ ವಾಕ್ಯಗಳನ್ನು ಆಲೋಚನೆ ಮಾಡೋಣ. ಪ್ರಿಯರೇ, ದೇವರ ಬಗ್ಗೆ ನಾವು ನಮ್ಮ ಜೀವಿತದಲ್ಲಿ ಎಷ್ಟು ಮಾತಾಡ್ಕೊಂಡ್ರೂ ಕೂಡ ಕಡಿಮೆನೆ ಪ್ರಿಯರೇ. ಯಾಕಂದ್ರೆ ಈ ಜೀವಿತ ಚಿಕ್ಕದು. ನೀರಿನ ಮೇಲೆ ಗುಳ್ಳೆ ಇರುವಂತ ಗುಳ್ಳೆ ಯಾವ ರೀತಿಯಲ್ಲಿ ಸ್ಥಿರವಾಗಿ ಇರುವುದಿಲ್ಲವೋ, ಯಾವ ರೀತಿಯಲ್ಲಿ ಅದಕ್ಕೆ ನಾವು ಇಷ್ಟು ದಿನ ಇರುತ್ತದೆ ಅಂತೇಳಿ ಯಾವ ರೀತಿಯಲ್ಲಿ ಹೇಳೋದಿಲ್ಲವೋ, ಆ ಒಂದು ನೀರಿನ ಗುಳ್ಳೆಗೆ ಸಾದೃಶ್ಯವಾದಂಥದ್ದು ನಮ್ಮ ಜೀವಿತವಾಗಿದೆ ಪ್ರಿಯರೇ. ಯಾವಾಗ ಹೊಡೆದೋಗ್ತದೋ ಗೊತ್ತಿಲ್ಲ. ನಮ್ಮ ಆತ್ಮ ನಮ್ಮ ಶರೀರವನ್ನು ಬಿಟ್ಟು ಯಾವಾಗ ಹೊರಗಡೆ ಹೋಗ್ತದೋ ಗೊತ್ತಿಲ್ಲ ಪ್ರಿಯರೇ. ಅದಕ್ಕಾಗಿ ಪ್ರತಿದಿನವೂ ದೇವರು ನಮ್ಮಲ್ಲಿ ನಿರೀಕ್ಷಣೆ ಮಾಡುವಾತನಾಗಿದ್ದಾನೆ. ತನ್ನ ಸನ್ನಿಧಿಯಲ್ಲಿ ನಾವು ಇರಬೇಕಂತೇಳಿ, ತನ್ನ ಚಿತ್ತವನ್ನು ನಾವು ನೆರವೇರಿಸ್ಬೇಕಂತೇಳಿ ದೇವರು ನಮ್ಮ ವಿಷಯದಲ್ಲಿ ಪ್ರತಿದಿನ ನಿರೀಕ್ಷಣೆಯಿಂದ ಎದುರು ನೋಡ್ತಾ ಇದ್ದಾನೆ ಪ್ರಿಯರೇ. ಮುಖ್ಯವಾಗಿ ಸ್ತ್ರೀ ಬಗ್ಗೆ 1 ನಿಮಿಷಗಳ ಕಾಲ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಸ್ತ್ರೀಗೆ ದೇವರು ಅಮೂಲ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಸ್ತ್ರೀ ಅಂದ್ರೆ ನಿಜವಾಗ್ಲೂ ಪ್ರಿಯರೇ ಅಮೂಲ್ಯವಾದಂತ ಸ್ತ್ರೀ ಆಗಿದ್ಲಂದ್ರೆ, ಒಳ್ಳೆ ಭಯ, ಭಕ್ತಿ, ವಿನಯ, ವಿಧೇಯತೆ ಇರುವಂತ ಸ್ತ್ರೀ ಆಗಿದ್ಲಂದ್ರೆ ಆಕೆಗೆ ಸಮಾನವಾದ ಅಲಂಕಾರವು ಇನ್ನೊಂದಿಲ್ಲ ಪ್ರಿಯರೇ. ನಿಜವಾಗ್ಲೂ ಪ್ರಿಯರೇ, ಒಂದು ಕುಟುಂಬವನ್ನು ದೈವತ್ವದಲ್ಲಿ ತರಬೇಕು, ಒಂದು ಕುಟುಂಬವನ್ನು ದೇವರಲ್ಲಿ ನಡೆಸ್ಬೇಕಂದ್ರೆ ಸ್ತ್ರೀ ಬಹಳ ಪ್ರಾಮುಖ್ಯ ಪ್ರಿಯರೇ. ಯಾಕಂದ್ರೆ ಪ್ರಿಯರೇ, ದೇವರೇನ್ ಹೇಳ್ತಾ ಇದ್ದಾನೆ ಅಂದ್ರೆ, ಪ್ರತಿಯೊಬ್ಬ ಸ್ತ್ರೀಗೆ ಒಂದು ಬಾಧ್ಯತೆ ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತು ಸಮಾಜದಲ್ಲಿ ಸ್ತ್ರೀ ಬಾಧ್ಯತೆ ಏನು, ಸ್ತ್ರೀಗೆ ಇರಬೇಕಾದಂಥ ಅರ್ಹತೆಗಳೇನು, ಸ್ತ್ರೀಗೆ ಇರಬೇಕಾದಂಥ ಯೋಗ್ಯತೆ ಏನು, ಸ್ತ್ರೀ ಯಾವ ರೀತಿಯಲ್ಲಿ ಬದುಕಬೇಕು, ಸ್ತ್ರೀಗೆ ದೇವರು ಯಾವ ಅರ್ಹತೆಗಳು ಕೊಟ್ಟಿದ್ದಾನಂತೇಳಿ ತಿಳಿಯದೆ ಪ್ರಪಂಚದಲ್ಲಿರುವಂತಹ ಅನೇಕ ಸ್ತ್ರೀಯರು ಬದುಕ್ತಾ ಇದ್ದಾರೆ ಪ್ರಿಯರೇ.
ಅಂದ ಚಂದಕ್ಕೆ ಒಳಗಾಗಿ, ಅಲಂಕಾರಗಳಿಗೆ ಒಳಗಾಗಿ, ಈ ದೇಹವನ್ನು ಅಂದವಾಗಿ ಸೃಷ್ಟಿ ಮಾಡಿರುವಂಥ ದೇವಾದಿದೇವನ ಮರೆತು ಅಲಂಕಾರ ಮಾಡಿಕೊಳ್ಳುವುದಕ್ಕಾಗಿ ಒಳಗಾಗಿ ಸ್ತ್ರೀಯರು ಬದುಕುತ್ತಿರುವಾಗ ದೇವರು ಪವಿತ್ರವಾದ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ ಪ್ರಿಯರೇ ಸ್ತ್ರೀ ಬಗ್ಗೆ. ಆ ಮಾತನ್ನು ಒಂದು ಸಾರಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 22ರಿಂದ ನಾವು ಇಲ್ಲಿ ದೇವರು ಒಬ್ಬ ಸ್ತ್ರೀ ಬಗ್ಗೆ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಆ ಒಂದು ಸ್ತ್ರೀ ಬಗ್ಗೆ ನಾವು ಒಂದ್ಸಾರಿ ನೋಡಿಕೊಳ್ಳೋಣ ಪ್ರಿಯರೇ. ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಅವಿವೇಕಳಿಗೆ ಸೌಂದರ್ಯವೂ ಹಾಗೆ. ಪ್ರಿಯರೇ, ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬ ಸ್ತ್ರೀಯರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ನಾನು ಅಂದವಾಗಿರಬೇಕು, ನಾನು ರೂಪವತಿ ಆಗಿರಬೇಕು, ಸುಂದರವಾಗಿರ್ಬೇಕಂತೇಳಿ ಇವತ್ತು ಸಮಾಜದಲ್ಲಿ ಸ್ತ್ರೀ ಪುರುಷರಿಗಿಂತ ಒಂದು 10 ಹೆಜ್ಜೆ ಮುಂದೆ ಇದ್ದಾಳೆ ಪ್ರಿಯರು. ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾಳೆ ಸ್ತ್ರೀ ಅಂದರೆ ಅಲಂಕಾರಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾಳೆ ಪ್ರಿಯರೇ. ಇವತ್ತು ಸ್ತ್ರೀ ಅಲಂಕಾರಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾಳೆ. ನಾನು ಚೆನ್ನಾಗಿರ್ಬೇಕು, ರೂಪವತಿ ಆಗಿರಬೇಕು, ಸುಂದರವಾಗಿರ್ಬೇಕು ನಾನು ಅಂತೇಳಿ ಸ್ತ್ರೀ ಯೋಚಿಸ್ತಿರುವಂತ ಸಂದರ್ಭದಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾನಂದ್ರೆ ಪ್ರಿಯರೇ, ಹಂದಿಯ ಮೂತಿಗೆ ಚಿನ್ನದ ಮೂಗುತಿ ಹೇಗೋ ಅವಿವೇಕಳಿಗೆ ಸೌಂದರ್ಯವು ಹಾಗೆ. ಪ್ರಿಯರೇ, ದೇವ್ರೇನ್ ಹೇಳ್ತಾ ಇದ್ದಾನಂದ್ರೆ, ವಿವೇಕ ಇಲ್ಲದಂತ ಸ್ತ್ರೀ ಆಕೆ ಏನಾಗ್ಕೊಂಡ್ರು ಕೂಡ ಏನಂತ ಪ್ರಿಯರೇ, ಹಂದಿ ಮೂಗಿಗೆ ಚಿನ್ನದ ಮೂಗುತಿಯೋ ಅವಿವೇಕಳಿಗೆ ಸೌಂದರ್ಯವು ಹಾಗೆ. ಪ್ರಿಯರೇ, ಒಂದು ಸಾರಿ ನಾವು ಹಂದಿ ಬಗ್ಗೆ ಯೋಚನೆ ಮಾಡೋಣ ಪ್ರಿಯರೇ. ಹಂದಿ ಇರ್ತಲ್ಲ ಪ್ರಿಯರೇ, ಹಂದಿಗೆ ಯಾರಾದ್ರೂ ಮೂಗುತಿ ಇಡ್ತಾರ? ಹಂದಿಗೆ ಬಂಗಾರದ ಮೂಗುತಿ ಯಾರಾದ್ರೂ ಇಡ್ತಾರ ಪ್ರಿಯರೇ? ಹಂದಿಯನ್ನು ನಾವು ನೋಡಿದಾಗ ಮೂಗು ಬಾಯಿ ಎಲ್ಲ ಸೇಮ್ ಕಾಣಿಸ್ತದೆ ಪ್ರಿಯರೇ, ಟಚ್ ಆಗ್ಬಿಡ್ತದ. ಅಂದ್ರೆ ಸಮಾನತೆವಾಗಿ ಹಂದಿ ಮುಷ್ಣಿ ನಮ್ಗೆ ಕಾಣ್ತದೆ ಪ್ರಿಯರೇ. ಹಂದಿ ಮೂತಿ ಬಗ್ಗೆ ನಾವು ಯೋಚಿಸುವಾಗ ಅದು ಎಲ್ಲ ಒಕ್ಕಟ ಸೇಮ್ ಇರ್ತದೆ ಪ್ರಿಯರೇ. ಅಂದ್ರೆ ಹಂದಿ ಮೂಗುತಿಗೆ ಬಂಗಾರದ ಮೂಗುತಿ ಇಟ್ರೆ, ಬಂಗಾರದ ರಿಂಗ್ ಇಟ್ರೆ ಅದು ಏನ್ ಮಾಡ್ತದೆ ಪ್ರಿಯರೇ? ಹಂದಿ ವೇಸ್ಟ್ ತಿನ್ನೋದಕ್ಕೆ ಹೋಗ್ತದಲ್ಲ ಪ್ರಿಯರೇ, ಅದು ಬಂಗಾರಕ್ಕೆ ನಾವು ಎಷ್ಟೋ ಬೆಲೆ ಕೊಡ್ತೀವಿ ಪ್ರಿಯರೇ. ಬಂಗಾರ ಅಂದ್ರೆ ಸ್ತ್ರೀಯರು, ಪ್ರತಿಯೊಬ್ಬ ಸ್ತ್ರೀಯರು ಬಂಗಾರವನ್ನು ಏನ್ ಮಾಡ್ತಾರ? ಇಷ್ಟಪಡ್ತಾರೆ ಪ್ರಿಯರೇ. ಬಂಗಾರಕ್ಕೆ ಪ್ರಾಧಾನ್ಯತೆ ಕೊಡ್ತಾರ. ಬಂಗಾರ ಅಂದ್ರೆ ಸ್ತ್ರೀಯರಿಗೆ ಬಹಳ ಇಷ್ಟಪಡ್ತಾರೆ ಪ್ರಿಯರೇ. ಆ ಬಂಗಾರ ಮೂಗುತಿಯನ್ನು ಹಂದಿಗೆ ಹಾಕಿದರೆ ಆ ಹಂದಿ ಏನ್ ಮಾಡ್ತದ ಪ್ರಿಯರೇ? ಹೊಲಸು ತಿನ್ನುವುದಕ್ಕೆ ಹಂದಿ ಹೋಗ್ತದಲ್ಲ ಪ್ರಿಯರೇ. ಇವತ್ತು ದೇವರು ಪ್ರತಿಯೊಬ್ಬ ಸ್ತ್ರೀಗೆ ಹಂದಿಯನ್ನು ತೋರಿಸ್ತಾ ಇದ್ದಾನೆ ಪ್ರಿಯರೇ. ಯಾಕಂದ್ರೆ ಪ್ರತಿಯೊಬ್ಬರ ಸ್ತ್ರೀಯರ ಜೀವಿತ ಹೇಗಾಗಿದೆ ಅಂದ್ರೆ ಪ್ರಿಯರೇ, ಅಲಂಕಾರಕ್ಕೆ ಒಳಗಾಗಿ ಮೋಸದ ಒಂದು ಅಂಚಿನಲ್ಲಿ ಬದುಕ್ತಾ ಇದ್ದಾರೆ. ದೇವರು ಹೇಳಿದ ವಾಕ್ಯದ ಪ್ರಕಾರ ನಿಜವಾಗ್ಲೂ ಪ್ರಿಯರೇ, ಇದು ಅನ್ಯ ಜನರಿಗೆ ಅನ್ವಯಿಸಿದಂತ ಮಾತಲ್ಲ. ಕ್ರಿಸ್ತನನ್ನು ಧರಿಸಿಕೊಂಡಿರುವಂತ ಪ್ರತಿಯೊಬ್ಬ ಸ್ತ್ರೀ ಯೋಚನೆ ಮಾಡಬೇಕಾಗಿರುವಂತ ಯೋಚನೆ ಆಗಿದೆ ಪ್ರಿಯರೇ. ಆ ಹಂದಿಯನ್ನು ನಮಗೆ ದೇವರು ತೋರಿಸ್ತಾ ಇದ್ದಾನೆ. ಏನಂತ ತೋರಿಸ್ತಾ ಇದ್ದಾನೆ ಅಂದ್ರೆ, ಬಂಗಾರದ ಮೂಗುತಿಯನ್ನು ಹಂದಿಯ ಮೂಗಿನಲ್ಲಿ ಇಟ್ಟರೆ ಅದು ಏನ್ ಮಾಡ್ತದೆ ಪ್ರಿಯರೇ? ಹೊಲಸನ್ನು ತಿನ್ನುವುದಕ್ಕಾಗಿ ಹೋದಾಗ ಆ ಬಂಗಾರ ಏನಾಗ್ತದೆ ಪ್ರಿಯರೇ? ಆ ಹೊಲಸನ್ನು ಧರಿಸ್ಕೊಳ್ತದಿಲ್ಲ ಪ್ರಿಯರೇ. ಆ ಹೊಲಸನ್ನ ಒಂದು ಮೂಗುತಿ ಧರಿಸ್ಕೊಳ್ತದೆ. ಅದು ಬಂಗಾರ ಆದ್ರೂ, ಬೆಲೆ ಉಳ್ಳದಾದ್ರೂ ಕೂಡ ಅದು ಯಾವುದ್ರಲ್ಲಿ ಹೋಗ್ತದ? ಗಲೀಜಿನಲ್ಲಿ ಹೋಗ್ತದ ಪ್ರಿಯರೇ. ಇವತ್ತು ಮತ್ತೊಂದ್ಸರಿ ಅದೇ ವಾಕ್ಯನ ಓದೋಣ ಪ್ರಿಯರೇ, ಓದೋಣ. ಹಂದಿಯ ಮೂತಿಗೆ ಚಿನ್ನದ ಮೂಗುತಿ ಹೇಗೋ ಅವಿವೇಕಳಿಗೆ ಸೌಂದರ್ಯವು ಹಾಗೆ. ಪ್ರಿಯರೇ, ಆಕೆ ಎಷ್ಟು ಅಂದವಾಗಿರ್ಬೋದು, ಭೂಮಿ ಮೇಲೆ ಆಕಿನಷ್ಟು ಅಂದವಾಗಿರ್ಲಾರ್ದಂತ ಸ್ತ್ರೀ ಇರ್ಬೋದು, ಆಕೆ ರೂಪವತಿ ಆಗಿರ್ಬೋದು, ಆಕೆ ಚೆನ್ನಾಗಿರ್ಬೋದು. ಆಕೆಯನ್ನು ನೋಡಿದ್ರೆ ಅನೇಕರು ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ ಅಂತ ಅನ್ಬೋದು ಪ್ರಿಯರೇ. ಆದ್ರೆ ದೇವ್ರು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ಪ್ರಿಯರೇ? ವಿವೇಕ ಇಲ್ಲದೆ ಹೋದ್ರೆ ಪ್ರಿಯರೇ, ಹಂದಿ ಮುಷಿಣಿಗೆ ಮುತ್ತಿಟ್ಟಂತೆ ಅಂತ ಪ್ರಿಯರೇ. ಅದು ಮುತ್ತು
ಬಂಗಾರವೇ ಸರಿ, ಆದರೆ ಅದನ್ನ ಧರಿಸಿಕೊಳ್ಳುವಂತ ಆ ಹಂದಿ ಹೀನ ಸ್ಥಿತಿಯ ಬಂಗಾರ ಏನಾಗಿ ಹೋಗ್ತದೆ ಪ್ರಿಯರೇ? ಏನಾಗಿ ಹೋಗ್ತದ? ಅದು ಅದ್ರ ಪವಿತ್ರತೆ ಕಳಂಕ ಆಗಿ ಹೋಗ್ತದ ಪ್ರಿಯರೇ. ಇವತ್ತು ಅದ್ರ ಸ್ಥಾನ ಏನಾಗ್ತದ ಪ್ರಿಯರೇ? ಆ ಒಂದು ಹಂದಿಗೆ ಇಟ್ಟಾಗ ಅದು ಹಂದಿ ಹೋಗಿ ಏನ್ ಮಾಡ್ತದ? ಆ ಹೊಲಸನ್ನು ತಿಂದಾಗ ಆ ಒಂದು ಮೂಗುತಿ ಇದಾಗಿ ಹೋಗ್ತದ ಪ್ರಿಯರೇ, ವೇಸ್ಟ್ ಗಲೀಜಾಗಿ ಹೋಗ್ತದ. ಇವತ್ತು ಸ್ತ್ರೀ ಆಗಿರುವಂತ ಪ್ರತಿಯೊಬ್ಬರು ಸ್ತ್ರೀಯರು ಪ್ರಿಯರೇ ಏನಂತ ಪ್ರಿಯರೇ? ನೀತಿ ಇಲ್ಲದೆ ಹೋದರೆ ಏನದು? ಓದಮ್ಮ ವಾಕ್ಯ ಓದು. ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ನೀತಿ ಇಲ್ಲದ ಅವಿವೇಕಗಳು ಸೇರೆ. ಅವಿವೇಕಗಳು ಅಂದ್ರೆ ದೇವರ ಜ್ಞಾನವಿಲ್ಲದಂತ ಸ್ತ್ರೀಗೆ ಏನಂತ ಪ್ರಿಯರೇ? ಸೌಂದರ್ಯವೂ ಹಾಗೆ ಅಂತ ಪ್ರಿಯರೇ. ದೇವರ ನೀತಿ ಪಾಠ ಇಲ್ಲದೆ ಹೋದ್ರೆ, ದೇವರ ಗುಣಲಕ್ಷಣಗಳಿಲ್ಲದೆ ಹೋದ್ರೆ, ದೇವರ ವಾಕ್ಯ ಆಕೆಯ ಜೀವಿತದಲ್ಲಿ ಇಲ್ಲದೆ ಹೋದ್ರೆ, ದೇವರ ವಾಕ್ಯನ್ನು ಆಕೆ ಅಲಂಕರಿಸಿಕೊಳ್ಬೇಕಂತ ಪ್ರಿಯರೇ. ದೇವರ ಒಂದು ಮಾತುಗಳನ್ನು ಆಕೆ ಏನ್ ಮಾಡ್ಬೇಕಂತ ಗೊತ್ತಾ ಪ್ರಿಯರೇ? ಅಲಂಕರಿಸಿಕೊಳ್ಬೇಕಂತ ಪ್ರಿಯರೇ. ಒಂದು ವೇಳೆ ಆಕೆ ದೇವರ ಮಾತುಗಳನ್ನು ಅಲಂಕರಿಸಿಕೊಳ್ಳದೆ ಹೋದ್ರೆ, ದೇವರ ವಾಕ್ಯದಂತೆ ಆಕೆ ಜೀವಿತ ಇಲ್ಲದೆ ಹೋದ್ರೆ ಪ್ರಿಯರೇ ಏನ್ ಗೊತ್ತಾ ಪ್ರಿಯರೇ? ಆಕಿ ಅವಿವೇಕಳು ಪ್ರಿಯರೇ. ಆಕಿ ಯಾವ ರೀತಿಯಲ್ಲಿ ಹಂದಿ ಬಂಗಾರದ ಮುತ್ತನ್ನು ಹೋಗಿ ತನ್ನ ಆ ಒಂದು ಮುತ್ತಿಗಿರುವಂತ ಪವಿತ್ರತೆಯನ್ನು ಕಳಂಕವಾಗಿ ಮಾಡುತ್ತದೋ, ವಿವೇಕ ಇಲ್ಲದಂತ ಸ್ತ್ರೀ ಆಕೆ ಎಷ್ಟು ಅಂದವಾಗಿದ್ರು ಕೂಡ ಆಕೆ ಅವಿವೇಕಳಂತ ಪ್ರಿಯರೇ. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಸ್ತ್ರೀಯರು ಪ್ರಿಯರೇ, ಹೋಗ್ಲಿ ಬಿಡು ಪ್ರಿಯರೇ, ದೇವ್ರ ಬಗ್ಗೆ ತಿಳಿಯದೆ ಇರುವಂತವ್ರು ಅಂದಕ್ಕಾಗಿ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಅನ್ಕೊಳ್ಳುವುದಾದ್ರೆ ಪ್ರಿಯರೇ, ಇಲ್ಲ ಪ್ರಿಯರೇ, ಕ್ರೈಸ್ತನ ಕಡೆ ಬಂದಿರುವಂತ ಪ್ರತಿಯೊಬ್ಬ ಸ್ತ್ರೀಯರು ಕೂಡ ಇವತ್ತು ಅಂದಕ್ಕೆ ಒಳಗಾಗ್ತಾ ಇದ್ದಾರೆ, ಸೌಂದರ್ಯಗಳಿಗೆ ಒಳಗಾಗ್ತಾ ಇದ್ದಾರೆ, ಒಳ್ಳೆ ಉಡುಪುಗಳಿಗೆ ಒಳಗಾಗ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ದೇವರು ಇದನ್ನು ನೋಡಿ ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಆ ಒಂದು ಅವಿವೇಕಿಗೆ, ಆ ಒಂದು ವಿವೇಕ ಇಲ್ಲದಂತ ಜ್ಞಾನವಿಲ್ಲದಂತ ಸ್ತ್ರೀಗೆ ಮುತ್ತನ್ನು, ಬಂಗಾರದ ಮುತ್ತನ್ನು ಇಟ್ರೆ ಆಕೆಯೇ ಆ ಹಂದಿಗೆ ಹೋಲಿಸ್ತಾ ಇದ್ದಾನೆ ಪ್ರಿಯರೇ ದೇವರು. ಇವತ್ತು ನಮ್ಮ ಜೀವಿತಗಳು ಹೇಗಿದ್ದಾವೆ? ನಾವು ಜ್ಞಾನವಂತ ಆಗಿರುವಂತ ಸ್ತ್ರೀಗಳಾಗಿದ್ದೇವಾ? ವಿವೇಕವುಳ್ಳಂತ ಸ್ತ್ರೀಗಳಾಗಿದ್ದೇವಾ? ರೂಪವತಿ ಇರುವಂತ ಸ್ತ್ರೀಯರು ನಾವು ಆಗಿದ್ದೇವಾ ಪ್ರಿಯರೇ? ಇವತ್ತು ಆ ವಾಕ್ಯ ದೇವರು ಪವಿತ್ರವಾದ ಗ್ರಂಥದಲ್ಲಿ ಬರೆಸಿದ್ದಾನಂದ್ರೆ ಸ್ತ್ರೀಯರಾಗಿರುವಂತ ನಾವು ದೇವರ ಒಂದು ದಾರಿಯನ್ನು ತಪ್ತಾ ಇದ್ದೀವಿ ಪ್ರಿಯರೇ. ನಾವು ದೇವರು ಹೇಳಿರುವಂತ ಮಾರ್ಗವನ್ನು ತಪ್ತಾ ಇದ್ದೀವಿ. ದೇವರು ಏನ್ ಹೇಳಿದಾನೆ ಗೊತ್ತಾ ಪ್ರಿಯರೇ? ನೋಡ್ರಿ ಪ್ರಿಯರೇ, ಒಬ್ಬ ಸ್ತ್ರೀಗೆ ಪ್ರಿಯರೇ, ಪುರುಷರ ಬಗ್ಗೆ ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಸ್ತ್ರೀ ಪ್ರಿಯರೇ ಆಕೆ ಬೊಟ್ಟು ಇಟ್ಟುಕೊಂಡದ್ರಿಂದ ಮೊದಲುಗೊಂಡು ಪ್ರತಿ ಒಂದು ವಸ್ತುಗಳು ಆ ಸ್ತ್ರೀ ಧರಿಸಿಕೊಂಡಾಗ ಅಲಂಕಾರವಾಗಿ ಕಾಣ್ತಾಳೆ ಪ್ರಿಯರೇ. ಆಕೆ ಕಿವಿಯಲ್ಲಿ ಕಿವಿಯೋಗಳು ಇಟ್ಕೊಂಡಾಗ, ವಾಲೆಗಳು ಇಟ್ಕೊಂಡಾಗ ಅದಕ್ಕೊಂದು ಹಂದ ಬರ್ತದೆ ಪ್ರಿಯರೇ. ಬಳೆಗಳು ಹಾಕೊಂಡಾಗ ಕೈಗೊಂದು ಹಂದ ಬರ್ತದೆ ಪ್ರಿಯರೇ. ಕೊಳ್ಳಾಗ ಸರ ಹಾಕೊಂಡಾಗ ಅದಕ್ಕೊಂದು ಹಂದ ಬರ್ತದೆ ಪ್ರಿಯರೇ. ಅಂದ್ರೆ ಮೇಲೆ ರೂಪಕ್ಕೆ ಹಂದಗಳು ಯಾವ ರೀತಿಯಲ್ಲಿ ನಾವು ತೋರಿಸ್ಕೊಳ್ಬೇಕಂದ್ರೆ, ಕೇವಲ ಒಡೆ ವಸ್ತ್ರಗಳು ಹಾಕೊಂಡಾಗ ನಮಗೆ ಮೇಲೆ ರೂಪವನ್ನು ಅಂದವಾಗಿ ಕಾಣಿಸ್ತದೆ ಪ್ರಿಯರೇ. ಆದ್ರೆ ಆ ಹಂದ ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ ಪ್ರಿಯರೇ? ದೇವರು ವ್ಯರ್ಥ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಮೇಲೆ ರೂಪವತಿಯಾಗಿ ನೀನು ಕಂಡ್ರೆ ಅದು ಹಂದಿಗೆ ಮುತ್ತಿಟ್ಟಂತೆ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಇವತ್ತು ನಮ್ಮ ಜೀವಿತಗಳು ಏನಾಗಿದ್ದಾವೆ? ಹಂದಿಗೆ ಹೋಲಿಕೆ ಆಗಿದ್ದಾವ? ಹಂದಿಗೆ ಹೋಲಿಕೆ ಆಗಿದ್ದಾವ? ಒಂದು ವೇಳೆ ನಾವು ರೂಪವತಿ ಆಗಿದ್ದೇವಾ? ಒಡವೆ ವಸ್ತ್ರಗಳಿಗೆ ನಮ್ಮ ದೇಹವನ್ನು ನಾವು ಸೀಮಿತ ಮಾಡಿದ್ದೇವಾ? ಇಲ್ಲ ದೇವರ ವಾಕ್ಯಗಳಿಗೆ ನಮ್ಮ ಹೃದಯವನ್ನು ನಾವು ಸೀಮಿತ ಮಾಡಿದ್ದೇವೆ? ದೇವರು ಇನ್ನೊಂದು ವಾಕ್ಯ ಕೂಡ ಬರೆಸಿದ್ದಾನೆ ಪ್ರಿಯರೇ. ಆ ವಾಕ್ಯ ಕೂಡ ನಾವು ಒಂದ್ಸಾರಿ ನೋಡೋಣ. ದೇವರು ಕೂಡ ಇನ್ನ ಸ್ತ್ರೀಯ ಬಗ್ಗೆ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿ ಮತ್ತೊಂದು ವಾಕ್ಯನ ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 1ನೇ ವಚನ 10ನೇ ವಚನ ಪ್ರಿಯರೇ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳಂತ ಪ್ರಿಯರೇ. ಬಹು ಶ್ರೇಷ್ಠವಂತಳು, ಅಮೂಲ್ಯಳಂತ. ಅಮೂಲ್ಯವಾದದ್ದು ಅಂತ ಯಾವ್ದು ಕಲ್ತೀವಿ ಪ್ರಿಯರೇ? ನಾವು ಅಮೂಲ್ಯವಾದದ್ದು ಇಷ್ಟತನ ನೋಡಿದ್ವಿ ಪ್ರಿಯರೇ. ನಾವು ಬಂಗಾರ, ಆಕೆ ಎಷ್ಟು ರೂಪವತಿ ಆಗಿದ್ರು ಕೂಡ, ಆಕೆ ಎಷ್ಟು ಅಂದವಾಗಿ ಇದ್ರೂ ಕೂಡ, ಆಕೆ ಎಷ್ಟು ಚಂದವಾಗಿದ್ರೂ ಕೂಡ, ದೇವರ ಹೇಳಿದ ಪ್ರಕಾರ ಆಕೆ ಅಲಂಕಾರ ಇಲ್ಲದೆ ಹೋದ್ರೆ, ದೇವರ ವಾಕ್ಯಗಳಿಂದ ಆಕೆ ಅಲಂಕಾರ ಮಾಡಿಕೊಳ್ಳದೆ ಹೋದ್ರೆ
ಹೋದ್ರೆ ಆಕೆಯನ್ನು ದೇವರು ಯಾವುದಕ್ಕಾಗಿ ಹೋಲಿಸಿದ್ದಾನೆ ಪ್ರಿಯರೇ? ಯಾವುದಕ್ಕಾಗಿ ಹೋಲಿಸಿದ್ದಾನೆ? ಹೀನವಾದ ಒಂದು ಜೀವಿಗೆ ಹೋಲಿಸಿದ್ದಾನೆ ಪ್ರಿಯರೇ. ಹಂದಿಗೆ ಯಾರಾದ್ರೂ ಮೂಗುತಿ ಇಡ್ತಾರ ಪ್ರಿಯರೇ? ಬಂಗಾರದ ಮೂಗುತಿ ಇಡ್ತಾರ. ಆದ್ರೆ ಇವತ್ತು ಸ್ತ್ರೀಯರಾಗಿರುವಂತಹ ಪ್ರತಿಯೊಬ್ಬರು ರೂಪಕ್ಕೆ ಅಲಂಕಾರಕ್ಕೆ ಒಳಗಾಗಿದ್ದಕ್ಕಾಗಿ ದೇವರು ಆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಮತ್ತು ಒಬ್ಬ ಗುಣವತಿಯಾದ ಒಂದು ಸ್ತ್ರೀನು ಕೂಡ ನಮ್ಮ ಮುಂದೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಅವಿವೇಕವಾದಂತ ಸ್ತ್ರೀನು ಕೂಡ ನಾವು ನೋಡಿದೀವಿ. ಅವಿವೇಕವಾದಂತ ಸ್ತ್ರೀಯ ಯೋಗ್ಯತೆ ಏನು, ಆಕೆ ಎಷ್ಟು ರೂಪವತಿ ಆಗಿದ್ರು ಕೂಡ ಆಕೆ ಯೋಗ್ಯತೆ ಏನಂತೇಳಿ ನೋಡಿದೀವಿ ನಾವು. ಇವಾಗ ಮತ್ತೆ ಜ್ಞಾನವಂತಿಯಾಗಿರುವಂತ ಸ್ತ್ರೀ ಬಗ್ಗೆ ಕೂಡ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಓದ್ಕೊಳ್ಳೋಣ ಪ್ರಿಯರೇ ಮತ್ತೊಂದು ಸಾರಿ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನ ಪ್ರಿಯರೇ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳಂತ ಪ್ರಿಯರೇ. ಅವಳಕ್ಕಿಂತಲೂ ಬಹು ಅಮೂಲ್ಯಳಂತ ಪ್ರಿಯರೇ. ಯಾರು ಗೊತ್ತಾ ಪ್ರಿಯರೇ? ದೇವರ ವಾಕ್ಯದಿಂದ ಅಲಂಕಾರ ಮಾಡಿಕೊಂಡಂತ ಸ್ತ್ರೀ, ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ಒಳಗಾದಂತ ಸ್ತ್ರೀ, ದೇವರೇ ನನ್ನ ಜೀವನ, ದೇವರೇ ನನ್ನ ಅಲಂಕಾರ, ದೇವರೇ ನನ್ನ ಒಡವೆ ಅಂತ ಹೇಳ್ಕೊಂಡಂತ ಸ್ತ್ರೀಗಿನ ದೇವರು ಯಾವ್ದು ಹೋಲಿಸ್ತಾ ಇದ್ದಾನೆ ಗೊತ್ತಾ ಪ್ರಿಯರೇ? ಅಮೂಲ್ಯವಾದ ಅವಳಕ್ಕಿಂತಲೂ ಎಂತದ್ದು ಹೋಲಿಸ್ತಾ ಇದ್ದಾನೆ ಗೊತ್ತಾ ಪ್ರಿಯರೇ? ಅಲ್ಲಿ ಹಂದಿಗೆ ಹೋಲಿಸಿರುವಂತ ದೇವರು ಇಲ್ಲಿ ಅಮೂಲ್ಯವಾದ ಸ್ತ್ರೀನ ಯಾವ್ದು ಹೋಲಿಸ್ತಾ ಇದ್ದಾನೆ ಗೊತ್ತಾ ಪ್ರಿಯರೇ? ಅವಳಕ್ಕಿಂತಲೂ. ಅವಳ ಅಂದ್ರೆ ಏನ್ ಗೊತ್ತಾ ಪ್ರಿಯರೇ? ಅವಳ ಅಂದ್ರೆ ಅದು ಶ್ರೇಷ್ಠವಾದ ವಸ್ತು ಪ್ರಿಯರೇ. ಅದು ರತ್ನಕ್ಕಿಂತ ಶ್ರೇಷ್ಠವಾದದ್ದು ಪ್ರಿಯರೇ. ನಾವು ಅವಾಗ ಸಣ್ಣ ಹುಡುಗರು ಇದ್ದಾಗ ಪ್ರಿಯರೇ ಮುತ್ತುಗಳು ಮಾರಕ್ ಬರ್ತಿದ್ರು ಪ್ರಿಯರೇ. ಮುತ್ತುಗಳು ಮಾರಕ್ ಬಂದಂತ ಸಂದರ್ಭದಲ್ಲಿ ಆ ಮುತ್ತುಗಳು ಸುಲಿಯದೇ ಇರುವಂತ ಮುತ್ತುಗಳು ಪ್ರಿಯರೇ. ಬಿಸಿನೀರು ಹಾಕೊಂಡ್ರು ಕೂಡ ಆ ಮುತ್ತುಗಳು ಸುಲಿಯಲಾಗಿರುವಂತ ಮುತ್ತುಗಳು ಪ್ರಿಯರೇ. ಆ ಮುತ್ತುಗಳು ಹೆಂಗಂದ್ರೆ ಬೆಲೆ ಉಳ್ಳುವಂತ ಪ್ರಿಯರೇ. ಕೆಲವು ಮುತ್ತುಗಳು ಕೂಡ ಬರ್ತಿದ್ವು, ಅವು ಬೆಲೆ ಇರ್ಲಾರ್ದಂತ ಸ್ಥಿತಿಯಲ್ಲಿ ಬರ್ತಿದ್ವು ಪ್ರಿಯರೇ. ಆ ಇನ್ನ ಬಹಳ ಬೆಲೆ ಉಳ್ಳುವ ಮುತ್ತುಗಳು ಬರ್ತಿದ್ವು. ನಿಮ್ಗೆ ನೋಡಿರಿಲ್ಲ ಪ್ರಿಯರೇ, ಮುತ್ತುಗಳು ಇರ್ತಿದ್ವು ಪ್ರಿಯರೇ, ಬೆಳ್ಳಗಿರ್ತಿದ್ವು ಪ್ರಿಯರೇ, ಅವು ಬಾದಾಮ್ ಕಲರ್ ಇರ್ತಿದ್ವು. ಆ ಮುತ್ತುಗಳು ಬಹಳ ಬೆಲೆ ಉಳ್ಳು ಮುತ್ತುಗಳು ಪ್ರಿಯರೇ, ಬೆಲೆ ಉಳ್ಳುವು. ಅವು ಯಾರೋ ರೊಕ್ಕ ಇದ್ದವರು, ಜಾಸ್ತಿ ರೊಕ್ಕ ಇದ್ದವ್ರು ಮಾತ್ರ ಅವ್ರನ್ನ ತಗೊಂತಿದ್ರು ಪ್ರಿಯರೇ. ಆ ಮುತ್ತುಗಳು ಬಿಸಿನೀರು ಬಿದ್ದರೂ ಕೂಡ ಅವು ಸುಲಿತಾ ಇರಲಿಲ್ಲ ಪ್ರಿಯರೇ. ಆದ್ರೂ ಕೂಡ ಅಂತ ಮುತ್ತುಗಳಲ್ಲ ಪ್ರಿಯರೇ, ಇನ್ನ ಅದಕ್ಕಿಂತ ಶ್ರೇಷ್ಠವಾದ ಅಮೂಲ್ಯವಾದಂಥವು ಅಂತ ಪ್ರಿಯರೇ ಇವು. ಅವಳಗಳಂದ್ರೆ ಅವು ದೊಡ್ಡ ದೊಡ್ಡ ಶ್ರೀಮಂತರು ಬಳಸುವಂಥವು ಪ್ರಿಯರೇ. ಅವು ಅಂದ್ರೆ ವಜ್ರ ವೈಡೂರ್ಯಕ್ಕಿಂತ ಅಮೂಲ್ಯವಾದ ಅವಳಕ್ಕೆ ಹೋಲಿಸ್ತಾ ಇದ್ದೇನೆ ಪ್ರಿಯರೇ ದೇವರು. ಸ್ತ್ರೀ, ಗುಣವತಿಯಾದ ಸ್ತ್ರೀ ಎಲ್ಲಿ ಸಿಕ್ಕಾಳು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಅಂದ್ರೆ ಪ್ರಪಂಚದಲ್ಲಿ ಗುಣವತಿಯಾದ ಸ್ತ್ರೀ ಸಿಗುವುದು ಬಹಳ ಅಮೂಲ್ಯ ಪ್ರಿಯರೇ, ಬಹಳ ಅಮೂಲ್ಯ. ಪ್ರತಿಯೊಬ್ಬ ಸ್ತ್ರೀಯರು ನೋಡ್ರಿ ಪ್ರಿಯರೇ, ಪ್ರತಿಯೊಬ್ಬ ಸ್ತ್ರೀಯರು ತಮ್ಮ ಒಂದು ಸ್ವಾಭಾವಿಕ ನೋಡಿದ್ರೆ ಪ್ರಿಯರೇ, ಸ್ತ್ರೀಯರನ್ನ ಕೆಲವರು ಬಾಯಲ್ಲಿ ಕೇಳಿದ್ರೆ ಪ್ರಿಯರೇ, ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ತ್ರೀ ಆಕಿನ ಬಾಯಿ ಮುಚ್ಚುವುದಕ್ಕೆ ಯಾರಿಂದ ಆಗಲ್ಲ. ಸ್ತ್ರೀ ಬಾಯಿ ಮುಚ್ಚುವುದಕ್ಕೆ ಯಾರಿಂದ ಆಗಲ್ಲ. ಅವ್ರಂತ 10 ಹೆಜ್ಜೆ ಮುಂದೆನೇ ಇರ್ತಾರ ಅಂತೇಳಿ ಪ್ರತಿಯೊಬ್ಬ ಪುರುಷರ ಬಾಯಿಯಲ್ಲಿ ನಾವು ಕೇಳ್ತಾ ಇದ್ವಿ ಪ್ರಿಯರೇ. ಆದ್ರೆ ದೇವ್ರೇನ್ ಹೇಳ್ತಾ ಇದ್ದಾನೆ ಗೊತ್ತಾ ಪ್ರಿಯರೇ? ಆಕೆ ಗುಣವತಿಯಾದ ಸತಿ ಅಂತ ಪ್ರಿಯರೇ. ಗುಣವತಿ ಅಂದ್ರೆ ಆಕೆ ದೇವರ ವಾಕ್ಯಾನುಸಾರವಾಗಿ ಇದ್ದಂಥದ್ದಾದ್ರೆ, ದೇವರ ಒಂದು ಮಾತುಗಳು ಆಕೆ ಅಲಂಕರಿಸಿಕೊಳ್ಳುವುದಂಥದ್ದಾದ್ರೆ ಆಕೆ ಅವಳಕ್ಕಿಂತ ಶ್ರೇಷ್ಠಳಂತ ಪ್ರಿಯರೇ. ಅವಳಕ್ಕೆ ಹೋಲಿಸಿದ್ದಾನೆ ಪ್ರಿಯರೇ ದೇವರು. ಗುಣವತಿಯಾದ ಸ್ತ್ರೀ ಅಂದ್ರೆ ದೇವರ ವಾಕ್ಯ ತನ್ನ ನಡೆಯಲ್ಲಿ, ತನ್ನ ನುಡಿಯಲ್ಲಿ ದೇವರ ವಾಕ್ಯವನ್ನು ಅಳವಡಿಸಿಕೊಂಡು ಜೀವಿಸುವಂತ ಸ್ತ್ರೀ ಅವಳಕ್ಕಿಂತ ಶ್ರೇಷ್ಠಳು, ಮುತ್ತುಗಳಿಂದ ಶ್ರೇಷ್ಠಳು, ವಜ್ರಗಳಿಂದ ಶ್ರೇಷ್ಠಳಂತ ಪ್ರಿಯರೇ. ನೋಡ್ರಿ ಪ್ರಿಯರೇ, ಇವತ್ತು ಸಮಾಜದಲ್ಲಿ ಸ್ತ್ರೀ ಬಗ್ಗೆ ಬೆಲೆ ತಿಳಿಯದೆ, ಸ್ತ್ರೀ ಅಂದ್ರೆ ಏನು, ಸ್ತ್ರೀ ಬಗ್ಗೆ ದೇವರಿಗೆ ಏನಿದೆ ಆಲೋಚನೆ, ಸ್ತ್ರೀ ಒಂದು ಪಕ್ಷದಲ್ಲಿ ದೇವರ ಒಂದು ಆಲೋಚನೆ ಏನಿದೆ ಅಂತ ಹೇಳಿ ಪ್ರಪಂಚದಲ್ಲಿರುವಂತಹ ಸ್ತ್ರೀ ತಿಳಿಯದೆ ಇವತ್ತು ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರು ಸ್ತ್ರೀಯರು ಅಲಂಕಾರಕ್ಕೆ ಒಳಗಾಗ್ತಾ ಇದ್ದಾರೆ ಪ್ರಿಯರು.
ಅಲಂಕಾರಕ್ಕೆ ಒಳಗಾಗ್ತಾ ಇದ್ದಾರೆ. ದೇವರ ವಾಕ್ಯವನ್ನು ಧರಿಸಿಕೊಂಡು ಪರಿಶುದ್ಧವಾಗಿ ಜೀವಿಸಬೇಕಾಗಿರುವಂತಹ ಸ್ತ್ರೀ ತನ್ನ ನುಡಿಗಳಲ್ಲಿ, ತನ್ನ ಆಲೋಚನೆಗಳಲ್ಲಿ, ತನ್ನ ಕ್ರಿಯೆಗಳಲ್ಲಿ ದೇವರನ್ನು ತೋರಿಸಿಕೊಡ್ಬೇಕಾಗಿರುವಂತಹ ಸ್ತ್ರೀ ಇವತ್ತು ಒಡವೆ ವಸ್ತ್ರಗಳಿಗೆ ಒಳಗಾಗಿ, ಸೀರೆಗಳಿಗೆ ಒಳಗಾಗಿ, ಬ್ಯೂಟಿ ಪಾರ್ಲರ್ ಅಂತೇಳಿ ತಮ್ಮ ಶರೀರವನ್ನು ಜನಗಳಿಗೆ ಅಂದವಾಗಿ ತೋರಿಸಿಕೊಳ್ಳುವುದಕ್ಕಾಗಿ ಇವತ್ತು ಮೋಸದ ಅಂಚಿನಲ್ಲಿ ಸ್ತ್ರೀ ಮುಂದೆ ಇದ್ದಾಳೆ ಪ್ರಿಯರೇ. ಇವತ್ತು ಸ್ತ್ರೀ ಮುಂದೆ ಇದ್ದಾಳೆ ನೋಡ್ರಿ ಪ್ರಿಯರೇ. ಕ್ರಿಸ್ತನನ್ನು ಧರಿಸಿಕೊಂಡಿರುವಂತ ನಾವು ಕ್ರಿಸ್ತನಿಗಾಗಿ ನಮ್ಮ ದೇಹಗಳನ್ನು ಸಜೀವವಾಗಿ ಇಡಬೇಕಾಗಿರುವಂತ ನಾವು ಇವತ್ತು ನಮ್ಮ ಅವಯವಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸಿಕೊಳ್ತಾ ಇದ್ದೀವಿ ಪ್ರಿಯರೇ? ಅಮೂಲ್ಯವಾದ ಸ್ತ್ರೀಗೆ ಹೋಲಿಕೆ ಆಗ್ತಾ ಇದ್ದೇವಾ, ಇಲ್ಲ ನಾವು ಅದು ಹಂದಿಗೆ ಇಟ್ಟಿರುವ ಮುತ್ತಿಗೆ ಹೋಲಿಕೆ ಆಗ್ತಾ ಇದ್ದೇವೆ ಅಂತ ಹೇಳಿ ಒಂದು ಸಾರಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಂಡಾಗ ಗೊತ್ತಾಗ್ತದ ಪ್ರಿಯರೇ. ಇನ್ನೊಬ್ರು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಪ್ರಿಯರೇ. ನಮ್ಮನ್ನು ನಾವು, ನಮ್ಮ ಮನಸ್ಸನ್ನು ನಾವು ಒಂದು ಸಾರಿ ದೇವರ ವಾಕ್ಯದ ಕಡೆ ಕರೆದುಕೊಂಡು ಹೋಗಿ, ದೇವಾ ನಿನ್ನ ಮುಂದೆ ನನ್ನ ಸ್ಥಿತಿ ಹೇಗಿದೆ ತಂದೆ, ನಾನು ಅಮೂಲ್ಯವಾದ ಸ್ತ್ರೀಯಾಗಿ ಜೀವಿಸ್ತಾ ಇದ್ದೇನಾ, ಇಲ್ಲ ನಿನಗೆ ಕಳಂಕ ತರುವಂತ ಸ್ತ್ರೀಯಾಗಿ ಜೀವಿಸ್ತಾ ಇದ್ದೇನೆ ದೇವಾ, ನಾನು ನಿನ್ನನ್ನು ಮೆಚ್ಚಿಸುವಂತ ಸ್ತ್ರೀ ಆದ್ರೆ ನೀನು ನನಗೆ ಎಂತ ಪದವಿ ಕೊಟ್ಟಿದ್ದಿ ತಂದೆ, ನೀನು ಎಂತ ಪದವಿ ಕೊಟ್ಟಿದ್ದಿ, ಎಂತ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಿ ಪ್ರಿಯರೇ ನೀನ್ ನನಗೆ. ದೇವ ನೀನ್ ನನಗೆ ಎಂತ ಸ್ಥಾನ ಕೊಟ್ಟಿದ್ದಿ, ಅವಳಕ್ಕೆ ಹೋಲಿಸಿದ್ದಿ ದೇವರೇ ನನಗೆ. ನೀನು ಒಂದು ಉನ್ನತವಾದ ಒಂದು ಬೆಲೆಯುಳ್ಳ ವಸ್ತಿಗೆ ನನ್ನನ್ನು ನೀನು ಹೋಲಿಕೆ ಮಾಡಿದ್ದೇವ. ಒಂದು ವೇಳೆ ನಾನು ನನ್ನ ಶರೀರದ ಭಾವಗಳಿಗೆ ಒಳಗಾಗ್ತಾ ಇದ್ದೇನೆ ಅಂತಂದೆ, ನೀನು ಕೊಟ್ಟಿರುವ ಆಜ್ಞೆಗಳಿಗೆ ನಾನು ದೂರವಾಗಿ ಜೀವಿಸ್ತಾ ಇದ್ದೇನೆ ಅಂತೇಳಿ ನಾವು ದೇವರಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಸ್ತ್ರೀಯರಾಗಿರುವಂತ ನಾವು ಪ್ರತಿದಿನ ದೇವರಲ್ಲಿ ಮೊರೆ ಇಡುವವರಾಗಿರ್ಬೇಕು ಪ್ರಿಯರೇ. ಸ್ತ್ರೀಗೆ ಅಲಂಕಾರವು ಯಾವ ರೀತಿಯಲ್ಲಿ ಪ್ರಾಧಾನ್ಯತೆ ಅಂತೇಳಿ ನಾವು ಅನ್ಕೊಳ್ತೀವೋ, ಸ್ತ್ರೀ ಒಡವೆ ವಸ್ತ್ರಗಳು ಹಾಕೊಂಡ್ರೆ ಆಕೆ ರೂಪವತಿ ಅಂತೇಳಿ ನಾವು ಯಾವ ರೀತಿಯಲ್ಲಿ ಅನ್ಕೊಳ್ತೀವೋ, ಅದಕ್ಕಿಂತ ಪ್ರಾಮುಖ್ಯವಾಗಿದ್ದು ದೇವರ ವಾಕ್ಯಗಳನ್ನು ನಾವು ಧರಿಸಿಕೊಳ್ಬೇಕು ಪ್ರಿಯರೇ. ದೇವರ ವಾಕ್ಯಗಳು ನಮ್ಮ ಅವಯವಗಳಲ್ಲಿ ನಾವು ಯಾವ ರೀತಿಯಲ್ಲಿ ವಸ್ತುಗಳಿಗೆ ನಾವು ಪ್ರಾಧಾನ್ಯತೆ ಕೊಡ್ತೀವೋ, ದೇವರ ವಾಕ್ಯಗಳು ನಾವು ನಮ್ಮ ಒಂದು ದೇಹಕ್ಕೆ ನಾವು ಅವಯವಗಳಾಗಿ ದೇವರ ವಾಕ್ಯಗಳನ್ನು ನಾವು ಧರಿಸಿಕೊಂಡಾಗ ಪ್ರಿಯರೇ ಅಮೂಲ್ಯವಾದ ಸ್ತ್ರೀ ಆಗ್ತೀವಿ ಪ್ರಿಯರೇ. ನಾವು ಶ್ರೇಷ್ಠವಾದ ಸ್ಥಾನದಲ್ಲಿ ದೇವರು ನಮ್ಮನ್ನ ಇಡ್ತಾನೆ ಪ್ರಿಯರೇ. ಬೈಬಲ್ ಗ್ರಂಥದಲ್ಲಿ ಅನೇಕ ಸ್ತ್ರೀಯರು ಪ್ರಿಯರೇ ಉನ್ನತವಾದಂತ ತಮ್ಮ ಕ್ರಿಯೆಗಳಿಂದ ದೇವರನ್ನ ಆರಾಧಿಸಿದ್ದಾರೆ, ದೇವರನ್ನ ಸಂತೋಷ ಪಡಿಸಿದ್ದಾರೆ ಪ್ರಿಯರೇ. ದೇವರನ್ನ ಉನ್ನತವಾದ ಸ್ಥಾನದಲ್ಲಿ ಇವತ್ತು ಅನೇಕರು ಪವಿತ್ರವಾದ ಗ್ರಂಥದಲ್ಲಿ ಅಮೂಲ್ಯವಾದ ಸ್ತ್ರೀಯರಿದ್ದಾರೆ ಪ್ರಿಯರೇ. ನಾವು ಇವತ್ತು ಕ್ರಿಸ್ತನನ್ನು ಧರಿಸಿಕೊಂಡು ಪ್ರತಿ ದಿನವೂ ಪ್ರತಿ ವಾರವೂ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿರುವಂತ ನಾವು ದೇವರಲ್ಲಿ ನಮ್ಮ ಗುಣಲಕ್ಷಣಗಳು ನಾವು ಏನು ತೋರಿಸ್ಕೊಳ್ತಾ ಇದ್ದೀವಿ, ಏನ್ ತೋರಿಸ್ಕೊಳ್ತಾ ಇದ್ದೀವಿ? ಒಬ್ಬ ಸ್ತ್ರೀ ಮಾತಾಡೋಣ ಅಂದ್ರೆ ಒಬ್ಬರ ಮನಸ್ಸಿಗೆ ಅದು ಏನಾಗಿರ್ಬೇಕು ಗೊತ್ತಾ ಪ್ರಿಯರೇ? ಇಂಪಾಗಿರ್ಬೇಕು ಪ್ರಿಯರೇ. ಆ ಒಂದು ಸ್ತ್ರೀ ಬಗ್ಗೆ ಆ ಒಂದೆರಡು ಮಾತಾಕಿ ಇನ್ನೊಂದೆರಡು ಮಾತಾಡಿದ್ರೆ ನನ್ನ ಮನಸ್ಸು ಎಷ್ಟೋ ಸಮಾಧಾನ ಆಗ್ತಿತ್ತು. ಆಕೆ ಬಾಯಲ್ಲಿ ಇನ್ನೊಂದೆರಡು ಮಾತುಗಳನ್ನು ಕೇಳಿದ್ರೆ ಚೆನ್ನಾಗಿತ್ತಲ್ಲ ಅಂತೇಳಿ ಇವತ್ತು ಯಾರಾದ್ರೂ ಸ್ತ್ರೀಯಾಗಿರುವಂತ ನಮ್ಮ ವಿಷಯದಲ್ಲಿ ಅನ್ಕೊಳ್ತಾರ ಪ್ರಿಯರೇ? ಆಕೆ ಬಾಯಿ ಮುಚ್ಚಿದ್ರೆ ಸಾಕು ಅನ್ಕೊಳ್ತಾರೆ ಪ್ರಿಯರೇ. ಇವತ್ತು ಅಂತ ಸ್ಥಿತಿಯಲ್ಲಿ ನಾವು ಬಂದಿದ್ದಕ್ಕಾಗಿ ಪ್ರಿಯರೇ, ವ್ಯರ್ಥವಾದ ಮಾತುಗಳಿಗಾಗಿ ನಾವು ಒಳಗಾಗಿದ್ದಕ್ಕಾಗಿ ಸಮಾಜದಲ್ಲಿ ಪ್ರಿಯರೇ ಹೇಳ್ತಾರೆ, ಸ್ತ್ರೀಯರೇ ಬಹಳ ಮಾತಾಡ್ತಾರಂತ ಪ್ರಿಯರೇ. ಸ್ತ್ರೀಯರೇ ಬಹಳ ಹೆಚ್ಚಾಗಿ ಮಾತಾಡ್ತಾರಂತೇಳಿ ಸಮಾಜ ಹೇಳ್ತದೆ ಪ್ರಿಯರೇ. ಆದ್ರೆ ದೇವ್ರೇನ್ ಹೇಳ್ತಾರೆ ಗೊತ್ತಾ ಪ್ರಿಯರೇ? ಗುಣವತಿಯಾಗಿ ಇರ್ಬೇಕಂತ ಹೇಳ್ತಾ ಇದ್ರಂತೆ. ಮುಂದೆ ಗುಣವತಿಯಾದ ಸ್ತ್ರೀ ತನ್ನ ಕುಟುಂಬವನ್ನು ಯಾವ ರೀತಿಯಲ್ಲಿ ಕಾಪಾಡ್ಕೊಳ್ತಾಳೋ ಅದೇ ವಾಕ್ಯನ ಒಂದ್ಸಾರಿ ನಾವು ಮುಂದೆ ಓದ್ಕೊಳ್ಳೋಣ ಪ್ರಿಯರೇ. ಓದಿ. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಪ್ರಿಯರೇ ಒಂದ್ ನಿಮಿಷ. ಫಸ್ಟಿಗೆ ಏನಂತ ಪ್ರಿಯರೇ? ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಏನಂತ ಪ್ರಿಯರೇ? ನಮ್ಮ ಯಜಮಾನರು, ನಮ್ಮ ಮದುವೆ ಆಗಿರುವಂತ ನಮ್ಮ ಪತಿ ಆಕೆಯಲ್ಲಿ ಏನ್ ಇಡ್ತಾನಂತ ಪ್ರಿಯರೇ? ಆಕೆಯಲ್ಲಿ ಭರವಸೆ ಇಡ್ತಾನಂತ ಪ್ರಿಯರೇ. ಇವತ್ತು ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಸ್ತ್ರೀ ಮೇಲೆ ಈ ಪ್ರತಿಯೊಬ್ಬ ಪುರುಷರು ಭರವಸೆ ಇಡ್ತಾ ಇಲ್ಲ ಪ್ರಿಯರೇ. ಕಾರಣ ಏನ್ ಗೊತ್ತಾ ಪ್ರಿಯರೇ? ಆ ಭರವಸೆಯಿಂದ ಆ ಸ್ತ್ರೀಯರು ಬದುಕ್ತಾ ಇಲ್ಲ ಪ್ರಿಯರೇ. ಇವತ್ತು ನೋಡ್ರಿ ಪ್ರಿಯರೇ, ಸಮಾಜದಲ್ಲಿ ಮದುವೆ ಆಗಿರುವಂತ ಪ್ರತಿಯೊಬ್ಬರು ಸಾಯುವವರೆಗೂ
ಜೊತೆಗಿರ್ತಾರಂತ ಹೇಳಿ ಹೇಳುವುದಕ್ಕೆ ಇಲ್ಲ ಪ್ರಿಯರೇ. 1 ತಿಂಗಳ ಆಗಿದ ತಕ್ಷಣ ಡೈವರ್ಸ್ ಆದವರು ಎಷ್ಟೋ ಜನರಿದ್ದಾರೆ ಪ್ರಿಯರೇ. 10 ವರ್ಷ ಆದ್ರೂ ಕೂಡ ಗಂಡನ ಹೆಂಡತಿ ಅರ್ಥ ಮಾಡಿಕೊಳ್ಳದ ಸ್ಥಿತಿ ಇದೆ ಪ್ರಿಯರೇ ಇವತ್ತು ಸಮಾಜದಲ್ಲಿ. 20 ವರ್ಷ ಆದ್ರೂ ಕೂಡ ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇಲ್ಲದ ಜೀವನ ಇದೆ ಪ್ರಿಯರೇ. ಹೆಂಡತಿ ಮೇಲೆ ಗಂಡಗೆ ನಂಬಿಕೆ ಇಲ್ಲದ ಜೀವನ ಇದೆ ಪ್ರಿಯರೇ. ಆದ್ರೆ ದೇವರು ಏನಂತ ಬರ್ತಿದ್ದಾನೆ ಗೊತ್ತಾ ಪ್ರಿಯರೇ? ಪತಿಯ ಹೃದಯವು ಆಕೆಯ ಮೇಲೆ ಭರವಸೆ ಇಡುವುದು. ಆಕೆ ಎಷ್ಟು ಅಮೂಲ್ಯವಾದಂತಹ ಸ್ತ್ರೀ ಪ್ರಿಯರೇ. ಇವತ್ತು ಪುರುಷರು ಸ್ತ್ರೀನ ನಂಬಬೇಕಂದ್ರೆ ಆಕೆಯಲ್ಲಿ ಎಂಥ ಗುಣಲಕ್ಷಣಗಳು. ನನ್ನ ಹೆಂಡತಿ ಎಲ್ಲಿಗೋದ್ರು ಪರಿಶುದ್ಧಳು, ನನ್ನ ಹೆಂಡತಿ ಎಲ್ಲಿಗೋದ್ರು ನೀತಿವಂತಳು, ಪರಿಶುದ್ಧಳು, ಬಂಗಾರಕ್ಕೆ ಹೋಲಿಕೆ ನನ್ನ ಹೆಂಡತಿ ಅಂತ ಹೇಳಿ ಒಬ್ಬ ಪುರುಷನ ಒಬ್ಬ ಸ್ತ್ರೀ ಬಗ್ಗೆ ಸಾಕ್ಷಿ ಕೊಡಬೇಕು. ತನ್ನ ಹೆಂಡತಿ ಬಗ್ಗೆ ಸಾಕ್ಷಿ ಕೊಡ್ಬೇಕಂದ್ರೆ ಆಕೆಯ ಜೀವಿತ ಎಷ್ಟು ಅಮೂಲ್ಯವಾಗಿರ್ಬೇಕು ಪ್ರಿಯರೇ. ಆಕೆ ಜೀವಿತ ಎಷ್ಟು ಅಮೂಲ್ಯವಾಗಿರ್ಬೇಕು. ಅವರಿಬ್ರು ಎಷ್ಟು ಹೊಂದಾಣಿಕೆಯಿಂದ ಅವರ ಒಂದು ಕುಟುಂಬವನ್ನು ಮುಂದಕ್ಕೆ ಸಾಗಿಸಿರ್ಬೇಕು ಪ್ರಿಯರೇ. ಸಾಗಿಸಿರ್ಬೇಕಂದ್ರೆ ಆಕೆಯ ಹೃದಯದಲ್ಲಿ ಪ್ರತಿಯೊಂದು ದೇವರ ಮಾತುಗಳನ್ನು ಲಿಖಿತಪಡಿಸ್ಕೊಂಡಿರ್ಬೇಕು ಪ್ರಿಯರೇ. ಆಕೆ ದೇವರು ಹೇಳಿದಂತೆ ತನ್ನ ಜೀವಿತವನ್ನು ಆಕೆ ಏನ್ ಮಾಡ್ಬೇಕಂದ್ರೆ ತನ್ನ ಜೀವಿತವನ್ನು ಆಕೆ ದೇವರ ಕಡೆ ತಿರುಗಿಸಿಕೊಂಡು ದೇವರಿಗಾಗಿ ಸಮರ್ಪಿಸಿಕೊಂಡಾಗ ಮಾತ್ರ ಗಂಡನು ಹೆಂಡತಿಯಲ್ಲಿ ಭರವಸೆ ಇಡುವುದಕ್ಕೆ ಸಾಧ್ಯತೆ ಇರುತ್ತೆ ಪ್ರಿಯರೇ. ಹೆಂಡತಿ ಹೇಳುವಂಥದ್ದು ಒಂದಾದ್ರೆ ಗಂಡ ಮಾಡುವಂಥದ್ದು ಇನ್ನೊಂದಾದ್ರೆ ಒಬ್ಬರ ಆಲೋಚನೆ ಒಬ್ಬರು ಇಲ್ಲದೆ ಹೋದ್ರೆ, ಒಬ್ಬರ ದೈವತ್ವದಲ್ಲಿ ಒಬ್ಬರು ಹೊಂದಾಣಿಕೆ ಇಲ್ಲದೆ ಹೋದ್ರೆ ಆ ಕುಟುಂಬದಲ್ಲಿ ಗಂಡನಿಗೆ ಆಗಲಿ ಹೆಂಡತಿಯ ಒಂದು ಭರವಸೆ ಹೇಗಿರ್ತದೆ, ಹೆಂಡತಿ ಗಂಡನ ಮೇಲೆ ಭರವಸೆ ಹೇಗಿರ್ತದೆ ಪ್ರಿಯರೇ. ಇರಬೇಕು ಭರವಸೆ ಅಂದ್ರೆ ಪ್ರತಿಯೊಬ್ಬ ಸ್ತ್ರೀ ಪ್ರಾರ್ಥನೆ ಜೀವಿತದಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಆಲೋಚನೆಗಳಲ್ಲಿ ಕಳೆದಾಗ ದೇವರು ಅವರ ಕುಟುಂಬವು ಎಷ್ಟು ಸುಖಮಯವಾಗಿ ಎಷ್ಟು ಬಂಗಾರವಾಗಿ ಕಾಪಾಡ್ತಾನೆ ಪ್ರಿಯರೇ. ಎಷ್ಟು ಬಂಗಾರವಾಗಿ ಕಾಪಾಡ್ತಾನೆ. ಇವತ್ತು ಅನೇಕ ಕುಟುಂಬಗಳು ಚೆದರಿ ಹೋಗ್ತಾ ಇದ್ದಾವೆ. ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿಗೆ ಅಸಮಾಧಾನ, ಗಂಡ ಹೆಂಡತಿಗೆ ಪ್ರೀತಿ, ಗಂಡ ಹೆಂಡತಿಗೆ ವಿಶ್ವಾಸ, ನಂಬಿಕೆ ಇಲ್ಲ ಅಂದ್ರೆ ಕಾರಣ ಏನು ಗೊತ್ತಾ ಪ್ರಿಯರೇ? ಸ್ತ್ರೀ ಪ್ರಾಮುಖ್ಯವಾಗಿ ಕಲಿಬೇಕಾಗಿರುವಂತಹ ಪಾಠ ಮರೆತು ಜೀವಿಸ್ತಾ ಇದ್ದಾಳೆ ಪ್ರಿಯರೇ. ಯಾಕೆ ಸ್ತ್ರೀ ಬಗ್ಗೆನೇ ಹೇಳ್ತಾ ಇದೀವಿ, ಯಾಕೆ ಪುರುಷನ ಬಗ್ಗೆ ಹೇಳ್ತಾ ಇಲ್ಲ ಅಂದ್ರೆ ದೇವರಾದ್ರೂ ಕೂಡ ಪ್ರತಿ ಒಂದು ಕುಟುಂಬದ ಬಾಧ್ಯತೆ ಸ್ತ್ರೀಗೆ ಕೊಟ್ಟಿದ್ದಾನೆ ಪ್ರಿಯರೇ. ಸ್ತ್ರೀ ತಾಳ್ಮೆ ಉಳ್ಳಕ್ಕೆ ಆದ್ರೆ, ಸ್ತ್ರೀ ಕುಟುಂಬದಲ್ಲಿ ಒಂದು ನಂಬಿಕೆ ವಿಶ್ವಾಸದಲ್ಲಿ ಸ್ತ್ರೀ ನಡೆಯುವಂಥದ್ದಾದ್ರೆ ಪ್ರಿಯರೇ ಆ ಕುಟುಂಬವು ಬಂಗಾರವಾಗಿರ್ತದೆ ಪ್ರಿಯರೇ. ಆ ಕುಟುಂಬಕ್ಕೆ ಸರಿ ಸಾಟಿ ಇಲ್ಲದೆ ಒಂದು ಸ್ಥಿತಿ ಆ ಕುಟುಂಬದಲ್ಲಿ ಇರ್ತದೆ ಪ್ರಿಯರೇ. ನೋಡ್ರಿ ಪ್ರಿಯರೇ, ಸ್ತ್ರೀ ಕುಟುಂಬದಲ್ಲಿದ್ದಾಗ ತನ್ನ ಕುಟುಂಬಕ್ಕಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಒಂದು ಗಂಡನಿಗಾಗಿ ಪ್ರತಿ ದಿನವೂ ಕುಟುಂಬದಲ್ಲಿ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಆಲೋಚನೆಗಳಲ್ಲಿ ಇದ್ರೆ ಯಾವ ಪುರುಷ ದೇವ್ರ ವಾಕ್ಯದ ಕಡೆ ಬರಲ್ಲ ಪ್ರಿಯರೇ. ಯಾವ ಪುರುಷ ಆಕೆಯ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇಡುವುದಿಲ್ಲ ಪ್ರಿಯರೇ. ಇಡುತ್ತಾ ಇಲ್ಲ ಅಂದ್ರೆ ಕಾರಣ ನಾವು ದೇವರಲ್ಲಿ ಇಲ್ಲ ಅಂತೇಳಿ ನಾವು ನೆನಪಿಗೆ ತಂದುಕೊಳ್ಬೇಕು ಪ್ರಿಯರೇ. ಯಾವತ್ತಿಗೂ ಸ್ತ್ರೀ ಒಂದು ಯೋಚನೆ ಮಾಡುವಂಥದ್ದು ಏನು ಗೊತ್ತಾ ಪ್ರಿಯರೇ? ತಪ್ಪು ನನ್ನದೇ ಅಂತ ಹೇಳಿ ಯೋಚನೆ ಮಾಡ್ಬೇಕು ಪ್ರಿಯರೇ. ಪ್ರತಿಯೊಬ್ಬ ಸ್ತ್ರೀ ನಂದೇನು ತಪ್ಪಿಲ್ಲ ಅಂತೇಳಿ ಯೋಚನೆ ಮಾಡಲೇಬಾರ್ದು ಪ್ರಿಯರೇ. ತಗ್ಗಿಸಿಕೊಂಡು ನನ್ನದೇನು ತಪ್ಪು, ನನ್ನ ಗಂಡಂದೇನು ಇದಿಲ್ಲ, ನಂದೇ ತಪ್ಪು ಅಂತೇಳಿ ಪ್ರತಿಯೊಬ್ಬ ಸ್ತ್ರೀ ಯೋಚನೆ ಮಾಡ್ಕೊಂತ ಹೋದ್ರೆ, ತಗ್ಗಿಸಿಕೊಂಡು ವಿನಯತೆಯಿಂದ ವಿಧೇಯತೆಯಿಂದ ಆ ಕುಟುಂಬವನ್ನು ದೇವರ ಒಂದು ಮಾರ್ಗದ ಕಡೆ ತರಿಸಿದ್ರೆ ಎಷ್ಟು ಬಂಗಾರವಾಗಿರ್ತದೆ ಪ್ರಿಯರೇ ಆ ಕುಟುಂಬಕ್ಕೆ. ಮೂರನೇ ವ್ಯಕ್ತಿ ಇರಲ್ಲ ಪ್ರಿಯರೇ. ದೇವರೇ ನಮ್ಗೆ ಆಧಾರವಾಗಿರ್ತಾನೆ. ಇವತ್ತು ಪ್ರತಿಯೊಬ್ಬ ಸಂಸಾರಗಳಲ್ಲಿ, ಪ್ರತಿಯೊಬ್ಬ ಒಂದು ಕುಟುಂಬಗಳಲ್ಲಿ ನೋಡುವಾಗ ಅಮ್ಮನಿಗೆ ಪಿರಾದಿ ಹೇಳುವುದು, ಅಪ್ಪನಿಗೆ ಪಿರಾದಿ ಹೇಳುವುದು, ಅವ್ರನ್ನ ಕರೆಸುವುದು, ಹಿಂಗ್ ಮಾಡಿದ್ಲು, ಹಿಂಗ್ ಮಾಡಿದ್ಲಿ, ಈಗ ನಾನು ಸರಿಯಾದ ರೀತಿಯಲ್ಲಿ ಮರ್ಯಾದೆ ಕೊಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಅಡುಗೆ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ ಅಂತೇಳಿ 4ನೇ ವ್ಯಕ್ತಿಗೆ ನಾವು ಹೇಳೋದಕ್ಕೆ ಹೋಗಕ್ಕೆ ಆಗಲ್ಲ ಪ್ರಿಯರೇ. ಯಾವಾಗ ಗೊತ್ತಾ ಪ್ರಿಯರೇ? ದೇವರಲ್ಲಿ ನಾವಿದ್ದಾಗ ದೇವರೇ ನಮಗೆ ಮಧ್ಯಸ್ಥನಾಗಿರ್ತಾನೆ, ದೇವರೇ ನಮಗೆ ನ್ಯಾಯವನ್ನು ಒದಗಿಸಿಕೊಡುವಾತನಾಗಿರ್ತಾನೆ. ದೇವ, ನನ್ನ ಗಂಡನ ಸ್ಥಿತಿ ಹೀಗಿದೆ, ನನ್ನ ಕುಟುಂಬದ ಸ್ಥಿತಿ ಹೀಗಿದೆ, ನನ್ನ ಸ್ಥಿತಿ ಹೀಗಿದೆ, ನನ್ನ ಕುಟುಂಬವನ್ನು ನಾನು ದೈವತ್ವದ ಕಡೆ ಯಾವ ರೀತಿಯಲ್ಲಿ ತರಬೇಕು ತಂದೆ, ಯಾವ ರೀತಿಯಲ್ಲಿ ತರಬೇಕು ನೋಡ್ರಿ ಪ್ರಿಯರೇ. ನ್ಯಾಯವನ್ನು ಹೇಳೋದಕ್ಕಾಗಿ ಯಾರನ್ನ ಕರ್ಕೊಂಡು ಬಂದು ತಿಳ್ಕೊಳ್ರಿ ಪ್ರಿಯರೇ. ಅವ್ರ ನ್ಯಾಯ ನಮ್ಗೆ ಏನು ಕೊಡ್ತಾರೆ ಪ್ರಿಯರೇ? ನಮ್ಮ ಗಂಡ ಹೆಂಡತಿ ಮನಸ್ಸು ಒಂದು ಮಾಡೋದಕ್ಕೆ ಅವರಿಂದ ಆಗ್ತದ ಪ್ರಿಯರೇ? ಅವ್ರು ಸರಿಯಾದ ನ್ಯಾಯ ನಮಗೆ ಒದಗಿಸ್ಕೊಡ್ತಾರ ಪ್ರಿಯರೇ? ಇಲ್ಲ ಪ್ರಿಯರೇ. ದೇವರ ಮೇಲೆ ಭರವಸೆ ಇಟ್ಟು ದೇವರ ಮೇಲೆ ನಾವು ಆಧಾರ ಪಟ್ಟರೆ ನಮಗೆ ನ್ಯಾಯವಾದ ನ್ಯಾಯವನ್ನು ದೇವರು ಒದಗಿಸಿಕೊಡ್ತಾನೆ ಪ್ರಿಯರೇ. ದೇವ, ನನ್ನ ಸ್ಥಿತಿ ಹೀಗಿದೆ,
ನಾನು ಏನಾದರೂ ತಪ್ಪು ಮಾಡಿದ್ದೀನ, ಏನಾದರೂ ಅವ್ರ ಮನಸ್ಸಿಗೆ ನೋವಾಗುವಂಥ ಸ್ಥಿತಿಯಲ್ಲಿ ನಾನು ಬದುಕ್ತಾ ಇದ್ದೀನ. ದೇವ, ನಾನು ಯಾವ ರೀತಿಯಲ್ಲಿ ಇರಬೇಕು, ನನ್ನ ಕುಟುಂಬವು ನಿನ್ನಲ್ಲಿ ಬೆಳಿಬೇಕಂದ್ರೆ, ದೇವ ನಿನ್ನನ್ನು ನಾನು ಮಹಿಮೆ ಪಡಿಸ್ಬೇಕಂದ್ರೆ ನನ್ನ ಕುಟುಂಬವು ಯಾವ ರೀತಿಯಲ್ಲಿ ಇರಬೇಕು. ನೋಡ್ರಿ, ಸಂಸಾರವನ್ನು ನಾವು ನಡೆಸುವಾಗ ಒಂದು ಇಲ್ಲದೆ ಹೋದ್ರು ಒಂದು ಇದ್ದೇ ಹೋದ್ರು ಕೂಡ ನಾವು ಸಂಸಾರವನ್ನು ಚೊಕ್ಕವಾಗಿ ನಡ್ಸ್ಕೊಂಡು ಹೋಗ್ತೀವಿ ಪ್ರಿಯರೇ, ನಡ್ಸ್ಕೊಂಡು ಹೋಗ್ತೀವಿ. ಅಕ್ಕಿ ಇಲ್ದಾಗ ರೊಟ್ಟಿ ಮಾಡಿ ಅಡ್ಜಸ್ಟ್ ಮಾಡ್ತೀವಿ ಪ್ರಿಯರೇ ನಮ್ಮ ಕುಟುಂಬವನ್ನು. ಕಾಯಿಪಲ್ಲೆ ಇರ್ಲಾರ್ದಾಗ ಬ್ಯಾಳೆ ಮಾಡಿ ಅಡ್ಜಸ್ಟ್ ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಪ್ರಿಯರೇ, ಯಾವ ರೀತಿಯಲ್ಲಿ ಶಾರೀರಿಕ ರೀತಿಯಲ್ಲಿ ನಾವು ಹೊಂದಿಕೊಂಡು ಹೋಗ್ತೀವೋ ಆತ್ಮಿಕ ರೀತಿಯಲ್ಲೂ ಕೂಡ ಒಂದು ವೇಳೆ ಅವ್ರು ದಾರಿ ತಪ್ಪಿದ್ರೆ ನಾವು ದಾರಿಯಲ್ಲಿದ್ರೆ ಆ ಕುಟುಂಬ ಬಂಗಾರವಾಗಿರ್ತದೆ ಪ್ರಿಯರೇ. ಕುಟುಂಬದಲ್ಲಿ ಸಂಸಾರ ನಡೆಸುವಂಥ ಸಂದರ್ಭದಲ್ಲಿ ರೇಷನ್ ಇಲ್ಲಾರ್ದಾಗ ನಾವು ಯಾವ ರೀತಿಯಲ್ಲಿ ಹೊಂದಿಕೊಂಡು ಹೋಗ್ತೀವೋ, ದೈವತ್ವದಲ್ಲಿ ಅವರು ದಾರಿ ತಪ್ಪುವಾಗ ದೈವತ್ವದಲ್ಲಿ ಇದ್ದುಕೊಂಡು ನಾವು ಹೊಂದಿಕೊಂಡು ಹೋದಾಗ ಪ್ರಿಯರೇ, ಅವ್ರು ಯಾಕೆ ಪ್ರಿಯರೇ ದೇವ್ರ ಕಡೆ ಬರಲ್ಲ, ಅವ್ರು ಯಾಕೆ ನಮ್ಮ ಮೇಲೆ ಭರವಸೆ ಇಡಲ್ಲ, ಯಾಕೆ ಅವರು ಕೂಡ ದೈವತ್ವದಲ್ಲಿ ಬೆಳೆಯಲ್ಲ ಪ್ರಿಯರೇ. ಪ್ರಾಮುಖ್ಯವಾಗಿ ಏನಂದ್ರೆ ರೇಷನ್ನಲ್ಲಿ ಸದ್ದುಕೊಂಡು ಹೋಗ್ತೀವಿ, ಕುಟುಂಬದಲ್ಲಿ ಸಂಸಾರದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಅಡಿಗೆ ವಿಷಯದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಇಲ್ಲೆಲ್ಲ ರೊಕ್ಕ ಅನ್ಕೊಂತೀವಿ. ಆದ್ರೆ ದೈವದ ವಿಷಯದಲ್ಲಿ ಬಂದಾಗ ಆತನು ಕೂಡ ತಿಳಿದಲ್ಲ, ಆತನು ಕೂಡ ತಿಳಿದಲ್ಲ, ಆತನು ಕೂಡ ಆಲೋಚನೆ ಉಳ್ಳದಲ್ಲ. ಅದ್ಯಾಕೆ ಹಿಂಗೆ ಮಾಡಬೇಕು, ಅತಿಗಿಲ್ಲ ಆಲೋಚನೆ, ಅತಿಗಿಲ್ಲ ವಾಕ್ಯದ ಆಲೋಚನೆ ಅತಿಗಿಲ್ಲ ಅಂತೇಳಿ ನಾವೆಷ್ಟೋ ಸಾರಿ ದೇವರ ದಾರಿಯನ್ನು ತಪ್ತಾ ಇದ್ದೀವಿ ಪ್ರಿಯರೇ. ಇವತ್ತು ಕ್ರೈಸ್ತರ ಕುಟುಂಬದಲ್ಲಿ ಕೂಡ ಸಮಾಧಾನ ಇಲ್ಲ, ಶಾಂತಿ ಇಲ್ಲ ಅಂತಂದ್ರೆ ಕಾರಣ ಏನು ಗೊತ್ತಾ ಪ್ರಿಯರೇ? ಸ್ತ್ರೀ ಧರಿಸಿಕೊಳ್ಳಬೇಕಾದಂಥ ಅಮೂಲ್ಯವಾದ ಪದವಿಗಳನ್ನು ಸ್ತ್ರೀ ಬಿಟ್ಟಿದ್ದಕ್ಕಾಗಿ ಇವತ್ತು ಪ್ರತಿಯೊಬ್ಬರ ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಪ್ರಿಯರೇ. ಮುಂದೆ ಅದೇ ವಾಕ್ಯ ಓದ್ಕೊಂತ ಹೋದ್ರೆ ಆಕೆ ಎಷ್ಟು ಕೆಲಸಗಳು ಮಾಡ್ತಾರೆ ಪ್ರಿಯರೇ ಆ ಕುಟುಂಬಕ್ಕಾಗಿ. ಇಷ್ಟು ಈಗ ನೋಡ್ರಿ ಪ್ರಿಯರೇ, ಒಂದು ಕುಟುಂಬ ನಮಗೆ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ಅಷ್ಟು ಶಕ್ತಿ ಕೂಡ ಕೊಟ್ಟಿರ್ತಾನೆ ಪ್ರಿಯರೇ. ಇವತ್ತು 5 ಮಕ್ಕಳು ನನಗೆ ಕೊಟ್ಟಾನೆ ಅಂದ್ರೆ ಆ ಶಕ್ತಿ ಕೂಡ ಆ ಕುಟುಂಬವನ್ನು ಸಂಭಾಳಿಸಿಕೊಂಡು ಹೋಗುವಂತ ಶಕ್ತಿ ಕೂಡ ದೇವ್ರು ನನಗೆ ಕೊಟ್ಟಿರ್ತಾನ. ನಾನು ಅನ್ಕೊಳ್ಬಾರ್ದು ಪ್ರಿಯರೇ, ಯಾರು ಇರ್ಲಾರ್ದ 5 ಮಕ್ಕಳು ನನಗೆ ಇದ್ದಾರಲ್ಲ, ಆ ಒಂದು ಕೆಲಸ ಜಾಸ್ತಿ ಅಲ್ಲ, ಆ ಕಷ್ಟ ಜಾಸ್ತಿ ಅಲ್ಲ ಅಂತ ಹೇಳಿ ನಾನು ಅನ್ಕೊಳ್ಬಾರ್ದು ಪ್ರಿಯರೇ. ನನಗೆ ಯೋಗ್ಯತೆಗೆ ತಕ್ಕಂತ ಕುಟುಂಬವನ್ನು ದೇವರು ಕೊಟ್ಟಿರ್ತಾನೆ, ನನಗೆ ಆ ಶಕ್ತಿ ಕೂಡ ಕೊಟ್ಟಿರ್ತಾನೆ. ನಾನು ಆ ದೇವರು ನನಗೆ ಶಕ್ತಿ ಕೊಟ್ಟಿರ್ತಾನೆ, ಬಲ ಕೊಟ್ಟಿರ್ತಾನೆ ಅಂತೇಳಿ ನಾನು ಅಂದುಕೊಳ್ಳದೆ ನನಗೇ ಇದು ಕಷ್ಟ ಐತಲ್ಲ, ನನ್ಗೆ ಯಾರಿಗಿಲ್ಲದ ಕಷ್ಟ ನನಗೈತಲ್ಲ, ನಾನು ಇಷ್ಟೆಲ್ಲ ನಾನು ಅನುಭವಿಸ್ತಾ ಇದ್ದೀನಲ್ಲ, ನನ್ನ ಗಂಡ ಅರ್ಥ ಮಾಡ್ಕೊಳ್ಳೋದಿಲ್ಲಲ್ಲ ಅಂತೇಳಿ ನಾವು ಅಂದ್ಕೊಂಡೆ ಮೋಸದಲ್ಲಿ ಬೀಳುವಂಥವ್ರು ನಾವೇ ಪ್ರಿಯರೇ. ನಾವೇ ಇವತ್ತು ಕುಟುಂಬವನ್ನು ಪೋಷಿ ಇಷ್ಟು ಮಕ್ಕಳು ಕೊಟ್ಟಾರಂದ್ರೆ ಆ ಶಕ್ತಿ ದೇವರು ನಮಗೆ ಕೊಟ್ಟಿರಲ್ಲ ಪ್ರಿಯರೇ. ಪ್ರತಿಯೊಬ್ಬರು ಶಕ್ತಿ ಮೀರಿ ದೇವರು ಕೊಡಲ್ಲ, ಶಕ್ತಿಗೆ ಅನುಗುಣವಾಗೇ ಪ್ರತಿಯೊಬ್ಬರಿಗೂ ಕುಟುಂಬವನ್ನು ದೇವರು ಕೊಟ್ಟಿರ್ತಾನೆ ಪ್ರಿಯರೇ. ಆಲೋಚನೆ ಮಾಡಿ ನಾವು ದೇವರ ವಾಕ್ಯದಲ್ಲಿ ಬೆಳೆದಾಗ, ನಮ್ಮ ಮನಸ್ಸುಗಳು ದೇವರ ವಾಕ್ಯದಲ್ಲಿ ನಿಂದಿರಿಸಿಕೊಂಡಾಗ, ಈ ಒಂದು ವಾಕ್ಯದಿಂದ ನಮ್ಮ ಅಲಂಕಾರವನ್ನು ನಾವು ಯಾವ ರೀತಿಯಲ್ಲಿ ಒಡವೆ ವಸ್ತ್ರಗಳಿಗೆ ನಾವು ಪ್ರಾಧಾನ್ಯತೆ ಕೊಡ್ತೀವೋ, ಅಮೂಲ್ಯವಾಗಿರುವಂಥ ದೇವರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆ ಕೊಟ್ಟಾಗ ನಮ್ಮ ಬಾಯಿಯಲ್ಲಿ ಬರುವಂಥ ಮಾತುಗಳು ಇನ್ನೊಬ್ಬರಿಗೆ ಹಿತನುಡಿಯಾಗಿರ್ತಾವ ಪ್ರಿಯರೇ. ನಾವು ನಡೆಯುವಂಥ ನಡೆ ಇನ್ನೊಬ್ಬರಿಗೆ ಮಾದರಿಯಾಗಿರ್ತದೆ ಪ್ರಿಯರೇ. ನಿಜವಾಗ್ಲೂ ಆ ಸ್ತ್ರೀ ಎಷ್ಟು ಅಮೂಲ್ಯವಾದ ಸ್ತ್ರೀ. ಆಕೆ ನಡೆಯುವಂಥ ನಡೆ ಹೇಗಿದೆ, ಆಕೆ ನುಡಿಯುವಂಥ ನುಡಿ ಹೇಗಿದೆ, ಆಕೆ ಅಲಂಕಾರ ಹೇಗಿದೆ. ನಿಜವಾಗ್ಲೂ ದೇವರ ಮಗಳಂದ್ರೆ ಈಕೆನ ನೋಡಿ ನಾನು ಈಗಿನ ಥರ ದೇವ್ರ ಕಡೆ ಬರ್ಬೇಕಂತೇಳಿ ಪ್ರತಿಯೊಬ್ಬರಿಗೆ ಆಲೋಚನೆ ಹುಟ್ಟಿಸುವಂಥವ್ರು ನಾವಾಗಿರ್ಬೇಕು ಪ್ರಿಯರೇ. ಆ ಸ್ತ್ರೀ ಮುಂದೆ ಕೂಡ ಆಕೆ ಕೂಡ ಕುಟುಂಬ ಇದೆ ಪ್ರಿಯರೇ. ಆಕೆ ಕೂಡ ಕುಟುಂಬಕ್ಕಾಗಿ ಎಷ್ಟು ಪ್ರಯಾಸ ಪಡ್ತಾಳೋ ಆ ವಾಕ್ಯವನ್ನು ಓದಿಕೊಂಡು ನಾವು ಈ ಕಾರ್ಯಕ್ರಮ ಮುಗಿಸೋಣ ಪ್ರಿಯರೇ. ಆಕೆ ಕುಟುಂಬಕ್ಕಾಗಿ ಎಷ್ಟು ಪ್ರಯಾಸ ಪಡ್ತಾಳೋ, ಆಕೆ ಬೆಳಿಗ್ಗೆ ಎದ್ದು ಮಲಗುವವರೆಗೂ ಆ ಕುಟುಂಬಕ್ಕಾಗಿ ಇವತ್ತು ನಾವು ಎಷ್ಟೋ ಸಾರಿ ನಾವು ಬಲಹೀನತೆಗೆ ಬಿಡ್ತೀವಿ. ಕಾರಣ ಏನು ಗೊತ್ತಾ ಪ್ರಿಯರೇ? ಎಲ್ಲ ಕೆಲಸ ನಾನೇ ಮಾಡಬೇಕು, ಎಲ್ಲ ಜವಾಬ್ದಾರಿ ನಾನೇ ಮಾಡ್ಬೇಕು. ಅವ್ರದ್ದು ಏನೈತಿ ಕೆಲಸ, ಹೊರಗೆ ಹೋಗ್ತಾರ ಬರ್ತಾರ, ಒಂದು ಸಹಾಯ ಕೂಡ ಅವ್ರು ಹಿಂದಿಲ್ಲ ಅಂತ ಹೇಳ್ತೈತಿ. ನಿಜವಾಗ್ಲೂ ನಾವು ಎಷ್ಟೋ ಸಾರಿ ಬಾಧೆ ಪಡ್ತಿರ್ತೀವಿ ಪ್ರಿಯ. ನಿಜವಾದ ವಿನಯತೆಯಿಂದ ಭಕ್ತಿಯಿಂದ ದೇವರು ಕೊಟ್ಟಿರುವಂಥ ಈ ಕುಟುಂಬವನ್ನು ನಾವು ದೇವರ ಕಡೆ ನಡೆಸೋದಕ್ಕಾಗಿ ಪ್ರಯಾಸ ಪಟ್ರೆ ಅವರು ಕೂಡ ನಮ್ಮ ಸಹಾಯಕ ಬರ್ತಾರೆ ಪ್ರಿಯರೇ. ಅವರು ಕೂಡ ನಾವು ವಿನಯತೆಯಿಂದ ಗೌರವದಿಂದ ಅವ್ರು ನೋಡಿದಾಗ ಅವರು ಕೂಡ ನಮ್ಮ ಸಹಾಯಕ ಖಂಡಿತವಾಗಿ ಬರ್ತಾರೆ ಪ್ರಿಯರೇ. ಯಾಕೆ ಪ್ರಿಯರು ಅವ್ರು ಕಠಿಣವಾದ ಮನಸ್ಸು ಮಾಡ್ಕೊಳ್ತಾರೆ? ಅವ್ರಿಗೂ ದೇವ್ರು ಮನಸ್ಸು ಕೊಟ್ಟಿದ್ದಾನಲ್ಲ ಪ್ರಿಯರೇ, ಅವ್ರಿಗೂ ದೇವ್ರು ಆಲೋಚನೆ ಕೊಟ್ಟಿದ್ದಾನೆ, ಅವ್ರಿಗೂ ಕೂಡ ಮೃದುವಾದಂಥ ಮನಸ್ಸು ಕೊಟ್ಟಿದ್ದಾನೆ. ಇವತ್ತು ಅವ್ರು ಕಠಿಣವಾಗಿ ಆಗ್ಬೇಕಂದ್ರೆ ಪ್ರಿಯರೇ, ನಮ್ಮ ಒಂದು ಆಲೋಚನೆಗಳೇ, ನಮ್ಮ ಒಂದು ಕ್ರಿಯೆಗಳೇ, ನಮ್ಮ ಬಾಯಿಂದ ಹೊರಡುವಂಥ ಬಿರುಸು ನುಡಿಗಳೇ ಇವತ್ತು ಕುಟುಂಬಗಳನ್ನು ಕೆಡಿಸ್ತಾ ಇದ್ದಾವೆ ಪ್ರಿಯರೇ. ಹಿತ ನುಡಿಗಳಾಗಿದ್ರೆ ಆ ಕುಟುಂಬವನ್ನು ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾವ ಪ್ರಿಯ. ಅದೇ ಬಿರು ನುಡಿ ಆಗಿದ್ರೆ ಆ ಕುಟುಂಬವನ್ನು ಚಿಂದವಾಗಿ ಮಾಡಿಬಿಡ್ತದ ಪ್ರಿಯರೇ. ಆ ಕುಟುಂಬವನ್ನು ಸಂಸಾರವನ್ನು ಹಾಳು ಮಾಡಿಬಿಡ್ತಾವ ಪ್ರಿಯರೇ. ಆ ಮಾತುಗಳು ಅವೇ ಹಿತ ನುಡಿಯಾಗಿ ಅವರು ಕೋಪಗೊಂಡಾಗ, ನಾವು ಹಿತ ನುಡಿಗಳಿಂದ ಮಾತಾಡಿದಾಗ ಯಾರು ಮನಸ್ಸು ಕರಗಲ್ಲ ಪ್ರಿಯರೇ. ಯಾರು
ಅವನು ಕೊಳ್ಳಿಯಾಗಿ ಸಂಪಾದಿಸುವನು. ಆಕೆ ಜೀವಮಾನದಲ್ಲೆಲ್ಲ ಅವನಿಗೆ ಆಯುಧವನ್ನು ಮಾಡದೆ ಹಿತವನ್ನು ಮಾಡ್ತಾಳಂತ ಪ್ರಿಯರೇ. ಆ ಗುಣವತಿಯಾದ ಸ್ತ್ರೀ ಏನ್ ಮಾಡ್ತಾಳಂತ ಗೊತ್ತಾ ಪ್ರಿಯರೇ? ಆತ ಕೊಳ್ಳೆ ಗಟ್ಟ ದುಡಿದ್ರು ಕೂಡ ಆತಗೆ ಹಿತವನ್ನು ಮಾಡದೆ, ಕೆಟ್ಟದನ್ನು ಮಾಡದೆ ಹಿತವನ್ನೇ ಮಾಡ್ತಾಳಂತ ಪ್ರಿಯರೇ. ಗುಣವತಿಯಾದ ಸ್ತ್ರೀ ಹಿತವನ್ನೇ ಬಯಸ್ತಾಳ. ಉಣ್ಣೆಯನ್ನು ಸೆಣವನ್ನು ಹುಡುಕಿ ತಂದು ಕೈ ಕೆಲಸವನ್ನು ಸಾಗಿಸುವಳು. 27 ಸೋಮಾರಿತನದ ಅನ್ನವನ್ನು ತಿನ್ನದೆ ಕೃತ್ಯಗಳನ್ನೆಲ್ಲ ನಡೆಸಿಕೊಳ್ಳುವಳು, ನೋಡಿಕೊಳ್ಳುವಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರಂತ ಪ್ರಿಯರೇ. ಏನಂತ ಹೇಳುವರಂತ ಪ್ರಿಯರೇ? ಧನ್ಯಳಂತ ಹೇಳುವಂತ. ಇವತ್ತು ಪ್ರಿಯರೇ ನಿಜವಾಗ್ಲೂ ಕುಟುಂಬಗಳಲ್ಲಿ ನೋಡುವಾಗ ಗಂಡ ಹೆಂಡತಿ ಜಗಳ ಆಡುವಾಗ ಮಕ್ಕಳ ಮನಸ್ಸುಗಳು ಹೇಗಾಗ್ತಾವ ಪ್ರಿಯರೇ. ಆದರೆ ಈ ಸ್ತ್ರೀನ ನೋಡಿ ಮಕ್ಕಳು ಏನಂತ ಹೇಳ್ತಾರಂತ ಗೊತ್ತಾ ಪ್ರಿಯರೇ? ನನ್ನ ತಾಯಿ ಧನ್ಯಳು, ನನ್ನ ತಂದೆ ಧನ್ಯನು, ನನ್ನ ತಾಯಿ ಧನ್ಯಳು ಅಂತೇಳಿ ಇವತ್ತು ಮಕ್ಕಳು ಹೇಳ್ಬೇಕಂದ್ರೆ ತಾಯಿಯ ಒಂದು ಒಳ್ಳೆ ಸ್ವಭಾವಕ್ಕೆ, ತಾಯಿಯ ಒಂದು ಗುಣ, ತಾಯಿಯ ಒಂದು ಆಲೋಚನೆ, ತಾಯಿಯ ಒಂದು ಕ್ರಿಯೆ ಮಕ್ಕಳ ಮನಸ್ಸಿಗೆ ಎಷ್ಟು ತಗಲ್ದಾಗ ಮಾತ್ರ ನಮ್ಮ ಅಮ್ಮ ಧನ್ಯಳು ಅಂತ ಹೇಳೋದಕ್ಕೆ ಸಾಧ್ಯತೆ ಇದೆ ಪ್ರಿಯರೇ. ನೋಡ್ರಿ ಪ್ರಿಯರೇ, ಆಕೆಯೇ ಕೂಡ ಕೈ ಕೆಲಸ ನಾವು ಯಾವ ರೀತಿಯಲ್ಲಿ ಬಟ್ಟೆ ಮುಸುರೆ ಕಸ ಅಂತೇಳಿ ಪ್ರತಿ ದಿನವೂ ಯಾವ ರೀತಿಯಲ್ಲಿ ನಾವು ಕೆಲಸಕ್ಕಾಗಿ ಕೊರಗಿ ಸಾಯ್ತೀವೋ ನಾವು ಹೇಳುವಂತ ಮಾತು ಪ್ರಿಯರೇ. ನನ್ನನ್ನು ಹಿಡ್ಕೊಂಡು ಹೇಳ್ತೀನಿ ಪ್ರಿಯರೇ. ನಾವೇನ್ ಇನ್ನು ಕತ್ತಲಿರುವಾಗ ಎದ್ದು ಮನೆಯವರಿಗೆ ತುತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ನಾವು ಕೂಡ ಯಾವ ರೀತಿಯಲ್ಲಿ ನಮ್ಮ ಕುಟುಂಬಕ್ಕಾಗಿ ಬೆಳಗ್ಗೆ ಎದ್ದು ಯಾವ ರೀತಿಯಲ್ಲಿ ಅಡುಗೆಗಳನ್ನು ಮಾಡಿ, ಯಾವ ರೀತಿಯಲ್ಲಿ ನಾವು ಊಟಕ್ಕಾಗಿ ಯಾವ ರೀತಿಯಲ್ಲಿ ನಾವು ಸೌಕರ್ಯಗಳು ಮಾಡ್ತೀವೋ, ಈ ಗುಣವತಿಯಾದ ಸತಿ ಕೂಡ ಮುಂಜಾನೆ ಎದ್ದೇಳ್ತಾಳಂತ ಪ್ರಿಯರೇ. ಇವತ್ತು ನಾವು ಕೂಡ ಎಷ್ಟೋ ಸಾರಿ ಮನೆಯವ್ರು ಎಬ್ಬಿಸುವಾಗ ಸಿಟ್ಟಿಗೆರಂಥದ್ದು ನೋಡ್ತೀವಿ ಪ್ರಿಯರೇ. ಏನಂತೀವಿ ಅಂದ್ರೆ ಸಾಕಾಗಿ ಬಿಟ್ಟಿರ್ತದೆ ಇಡೀ ದಿನ ಮಕ್ಕಳು ಕೂಡ ಅಂತ ಹೇಳ್ತೀವಿ ಪ್ರಿಯರೇ. ನಾವು ಇಡೀ ದಿನ ಮಕ್ಕಳು ಕೂಡ ಸಾಕಾಗಿ ಬಿಟ್ಟಿರ್ತದೆ, ಇಷ್ಟು ಬೆಳಗ್ಗೆ ಯಾಕೆ ಎಬ್ಬಿಸ್ತಾರೆ ಅಂತ ಹೇಳಿ ನಾವು ಎಷ್ಟೋ ಸಿಟ್ಟಿಗೆ ಇರ್ತೀವಿ ಪ್ರಿಯರೇ. ಆದ್ರೆ ಆ ಒಂದು ಗುಣವತಿಯಾದ ಸತಿ ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ ಪ್ರಿಯರೇ? ಕತ್ತಲಿರುವಾಗಲೇ ಎದ್ದೇಳ್ತಾಳಂತ ಪ್ರಿಯರೇ. ದೇವರು ನಮ್ಗೆ ಒಂದು ವಿಧವಾದ ರೀತಿಯಲ್ಲಿ ದೇವ್ರ ವಾಕ್ಯ ಬರ್ತಿಲ್ಲ ಪ್ರಿಯರೇ. ನೋಡ್ರಿ ಪ್ರಿಯರೇ, ಮುಂಜಾನೆ ಎದ್ದೇಳೋದು ಕೂಡ ದೇವ್ರು ನಮ್ಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಮುಂಜಾನೆ ಎದ್ದೇಳೋದು ಕೂಡ ಇವತ್ತು ನಾವು ಈ ವಾಕ್ಯಕ್ಕೆ ಏನಾದ್ರೂ ಎಳೆನಷ್ಟು ಅನುಗುಣವಾಗಿದ್ದೇವೆ ಅಂದ್ರೆ ಇಲ್ಲ ಪ್ರಿಯರೇ. ಆಕೆ ಏನ್ ಮಾಡ್ತಾ ಗೊತ್ತಾ ಪ್ರಿಯರೇ? ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನ್ನಲಿಕ್ಕೆ ತುತ್ತುಗಳಿಗೆ ದಿನದ ಭತ್ಯಗಳನ್ನು ಹಂಚುವಳು. ಅಂದ್ರೆ ದಿನದ ಆಹಾರವನ್ನು ಸಿದ್ಧ ಮಾಡುವಳು ಅಂತ ಪ್ರಿಯರೇ. ಇವತ್ತು ನಾವು ಹೇಳ್ಕೊಳ್ತೀವಿ ನಮ್ಮ ಕುಟುಂಬಕ್ಕಾಗಿಯೇ ನಮ್ಮ ಜೀವನ ಆಗಿದೆ ಅಂತ ಹೇಳ್ಕೊಳ್ತೀವಿ ಪ್ರಿಯರೇ. ಕುಟುಂಬಕ್ಕಾಗಿ ನಾವು ಬದುಕಿ ಮಕ್ಕಳನ್ನು ಬೆಳೆಸಿ ಕುಟುಂಬದ ಪೋಷಣೆಯಲ್ಲಿ ಎಲ್ಲದರಲ್ಲಿ ನಾವು ಮುಂದೊಡಗಿ ಪ್ರಾಮುಖ್ಯವಾಗಿ ದೇವರಲ್ಲಿ ನಾವು ಗುಣವತಿಯನ್ನು ಆಗಿ ತೋರಿಸ್ಕೊಳ್ಬೇಕಂತ ಪ್ರಿಯರೇ. ನಾವು ಹೇಳ್ಬೋದು ನನಗಿಷ್ಟು ಮಕ್ಕಳಿದ್ದಾರೆ ದೇವ್ರೆ, ನಾನು ಎಲ್ಲಿ ಪ್ರಾರ್ಥನೆ ಮಾಡಲಿ, ಇಷ್ಟು ಟೆನ್ಷನ್ ಇದೆ ದೇವ್ರೆ, ನಾನು ಹೆಂಗ ದೇವರಲ್ಲಿ ಬೆಳಿಲ್ಲ ಅಂತ. ಅದಕ್ಕೆ ದೇವರು ಈ ಒಂದು ಸ್ತ್ರೀನ ನಮ್ಮ ಮುಂದೆ ಇಟ್ಟಿದ್ದಾನೆ. ಆಕೆ ಕೂಡ ಕುಟುಂಬವನ್ನು ಪೋಷಿಸಿಕೊಳ್ಳುತ್ತಾ ಕತ್ತಲಿರುವಾಗಲೇ ಎದ್ದು ಮಕ್ಕಳಿಗಾಗಿ ಅಡಿಗೆಯನ್ನು ಸಿದ್ಧ ಮಾಡುತ್ತಾ ಆಕೆ ಕೂಡ ದೇವರಲ್ಲಿ ತನ್ನ ಒಂದು ಜೀವನವನ್ನು ಸರಿಪಡಿಸಿಕೊಳ್ಳುತ್ತಾ ಗುಣವತಿಯಾದ ಸತಿಯಾಗಿ ಆತನ ಒಂದು ಪುರುಷನಿಗೆ ಅಧೀನಳಾಗಿ ಜೀವಿಸ್ತಾ ಇದ್ದಾಳೆ ಪ್ರಿಯರೇ. ಇವತ್ತು ನಾವು ಎಷ್ಟೋ ಸಾರಿ ಪ್ರಿಯರೇ ಪುರುಷನನ್ನು ಬೈತಾ ಇರ್ತೀವಿ ಪ್ರಿಯರೇ. ಏನು ಬೈತಾ ಇರ್ತೀವಿ? ಹಾಳಾಗಿ ಹೋಗ್ಲಿ, ಸ್ವಲ್ಪನ ಅರ್ಥ ಮಾಡಿಕೊಳ್ಳೋದಿಲ್ಲ, ಎಷ್ಟು ಸಾಕಾಗುತ್ತದೆ ಅಂತೇಳಿ ಯಾವ್ಯಾವೋ ಮಾತಾಡ್ತಿರ್ತೀವಿ ಪ್ರಿಯರೇ ನಾವು. ಆದರೆ ಆಕೆ ಏನು ಮಾಡೋ ಗೊತ್ತಾ ಪ್ರಿಯರೇ? ಯಾವತ್ತಿಗೂ ಆತಗೇನ ಕೇಡನ್ನೇ ಬಯಸಿಲ್ಲ ಅಂತ ಪ್ರಿಯರೇ. ಆಕೆ ಏನಂತ ಬಯಸ್ತಾಳಂತ ಪ್ರಿಯರೇ? ಅವನಿಗೆ ಅಹಿತವನ್ನು ಮಾಡದೆ, ಆತನಿಗೆ ಏನಂತ ಪ್ರಿಯರೇ? ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು.
ತಿರುವಳು. ನೋಡ್ರಿ ಪ್ರಿಯರ, ಒಂದ್ಸಾರಿ ದೇವ್ರ ವಾಕ್ಯದಲ್ಲಿ ಅವ್ರು ಇಲ್ಲದೆ ಹೋದ್ರಿಗಿನ, ದೇವ್ರ ಆಲೋಚನೆಗಳಲ್ಲಿ ಅವ್ರು ಇಲ್ಲದೆ ಹೋದ್ರಿಗಿನ ನೀನು ಹಿತ ಮಾಡಿದಾಗ ಅವ್ರ ಮನಸ್ಸು ದೇವ್ರ ಕಡೆ ಹೆಂಗ್ ಬರಲ್ಲ ಪ್ರಿಯರೇ? ನೀನು ಹಿತವನ್ನೇ ಬಯಸು, ಆತನಲ್ಲಿ ನೀನು ಯಾವಾಗಲೂ ಮೇಲನ್ನೇ ಬಯಸು, ಆತನಿಗೆ ನೀನು ಮೇಲನ್ನೇ ಮಾಡು, ಆತನಿಗೆ ನೀನು ಕೃತಜ್ಞತೆಗಳಾಗಿರು, ಆತನಿಗೆ ನೀನು ಒಳಗಾಗಿರು. ಆತನ ಮನಸ್ಸು ಯಾಕ ಪ್ರಿಯರು ದೇವ್ರ ಕಡೆ ಬರಲ್ಲ? ಇವತ್ತು ಆ ಒಂದು ಗುಣಲಕ್ಷಣಗಳು ನಮ್ಮಲ್ಲಿಲ್ಲ ಪ್ರಿಯರು. ಆತನ 2 ಮಾತಾಡಿದ್ರೆ ನಾವು 4 ಮಾತಾಡಿರ್ತಿರ್ತೇವೆ. ಅದು ಯಾವಾಗ ಪ್ರೇಯರ್ ನಮ್ಮ ಕುಟುಂಬ ಸರಿ ಹೋಗ್ತದೆ? ಯಾವಾಗ ನಾವು ಗುಣವತಿಯಾದ ಸತಿ ಆಗ್ತೀವಿ? ಯಾವಾಗ ನಾವು ಹವಳಗಳಿಗೆ ನಾವು ಹೋಲಿಕೆ ಆಗ್ತೀವಿ ಪ್ರಿಯರೇ? ಆಗುತ್ತಾ ಪ್ರಿಯರೇ? ಸಾಧ್ಯ ಇಲ್ಲ ಪ್ರಿಯರೇ. ಆಗಬೇಕಂದ್ರೆ ವಿನಯತೆ, ವಿಧೇಯತೆ, ತೆಗೆಸಿಕೊಳ್ಳುವಂಥ ಮನಸ್ಸು, ವಾಕ್ಯ ಎಂಬ ಅಲಂಕಾರವನ್ನು ನಾವು ದೇಹಕ್ಕೆ ಧರಿಸಿಕೊಂಡು ಆತ್ಮದಿಂದ ಉಲ್ಲಾಸಗೊಳ್ಳುವವರಾದರೆ ನಿಜವಾಗ್ಲೂ ಆ ಸ್ತ್ರೀಗೆ ನಾವು ಹೋಲಿಕೆ ಆಗ್ತೀವಿ ಪ್ರಿಯರೇ, ಆಗ್ತೀವಿ ಪ್ರಿಯರೇ. ಅದಕ್ಕೆ ನೀವೆಲ್ಲರೂ ದೇವ್ರ ವಾಕ್ಯದಲ್ಲಿ ಇನ್ನೊಂದು ವಾಕ್ಯ ಪೌಲವ್ರು ಹೇಳ್ತಾರೆ ಪ್ರಿಯರೇ. ಏನು ಹೇಳ್ತಾರೆ ಗೊತ್ತಾ ಪ್ರಿಯರೇ? ಒಂದು ಮಾತು ಹೇಳ್ತಾನೆ ಪ್ರಿಯರೇ, ಏನಂತಾರೆ ಗೊತ್ತಾ? ಅಪೊಸ್ತಲನಾದಂಥ ಪೌಲನು ಒಂದು ಮಾತು ಹೇಳ್ತಾನೆ ಪ್ರಿಯರೇ. ಆತನ ಏನು ಹೇಳ್ತಾನಂದ್ರೆ, ಕೇವಲ ನೀವು ಅಲಂಕಾರ ಮಾಡಿಕೊಳ್ಳುವವರಾಗಿರಬೇಡ್ರಿ, ಜಡೆ ಹೆಣೆದುಕೊಳ್ಳುವವರಾಗಿರಬೇಡ್ರಿ. ಆ ವಾಕ್ಯ ಗೊತ್ತಿದ್ರೆ ಸ್ವಲ್ಪ ಓದಿ. ಕೇವಲ ನೀವು ಜಡೆ ಹೆಣೆದುಕೊಳ್ಳುವವರು ಮಾತ್ರವಾಗಿರದೆ, ಒಳ್ಳೆಯ ವಸ್ತ್ರಗಳು ಹಾಕಿಕೊಳ್ಳುವವರು ಮಾತ್ರವಾಗಿರದೆ, ನೀವು ಯಾವ ಅಲಂಕಾರವನ್ನು ಧರಿಸ್ಕೊಳ್ಬೇಕಂತ ಹೇಳಿ ಪೌಲವರು ಸ್ತ್ರೀಯರಿಗೆ ಹೇಳ್ತಾ ಇದ್ದಾನಂದ್ರೆ ಪ್ರಿಯರೇ, ನೀವು ಇವತ್ತು ಸಮಾಜದಲ್ಲಿ ಅಲಂಕಾರಕ್ಕೆ ಒಳಗಾಗಿರುವಂಥ ಪ್ರತಿಯೊಬ್ಬರು ಸ್ತ್ರೀಯರು ಅಂದು ಕೂಡ ಪೌಲವರು ಇದ್ದಾಗ ಕೂಡ ಇದ್ದಾರೆ ಪ್ರಿಯರೇ. ಇಂದು ಕೂಡ ನನ್ನ ಕಣ್ಣಿಂದ ಎಷ್ಟೋ ಸ್ತ್ರೀಯರು ಪ್ರಿಯರೇ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ, ಸನ್ನಿಧಿಗೆ ಹೋಗ್ತಾ ಇದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ, ಕ್ರಿಸ್ತನ ಪವಿತ್ರವಾದ ರಕ್ತೆಯಲ್ಲಿ ತೊಳೆಯಲ್ಪಟ್ಟಿದ್ದೇವೆ ಅನ್ನುವಂಥ ಪ್ರತಿಯೊಬ್ಬ ಸ್ತ್ರೀ ಇವತ್ತು ಅಲಂಕಾರಕ್ಕೆ ಒಳಗಾಗ್ತಾ ಇದ್ದಾಳೆ ಪ್ರಿಯರೇ. ಇವತ್ತು ನೋಡ್ರಿ ಪ್ರಿಯರೇ, ಚೆನ್ನಾಗಿ ಕಾಣ್ಬೇಕಂತೇಳಿ ಮೇಲೊಂದು ಬಟ್ಟೆ ಇಟ್ಕೊಳ್ಳುವುದನ್ನು ನೋಡ್ತಾ ಇದ್ದೀವಿ ಪ್ರಿಯರೇ. ಸಮಾಜದಲ್ಲಿ ವಿಗ್ರಹಾರಾಧನೆ ಮಾಡಿಕೊಳ್ಳುವಂಥ ಕುಂಕುಮ ಕೂಡ ಇವತ್ತು ಕ್ರಿಸ್ತನನ್ನು ಧರಿಸಿಕೊಂಡಂಥ ಸ್ತ್ರೀ ಕೆಳಗಡೆ ಇಡ್ತಾ ಇದ್ದಾರೆ. ಎಷ್ಟು ಅವಮಾನಕರ ಪ್ರಿಯರೇ, ಎಷ್ಟು ಅವಮಾನಕರ. ಕೇವಲ ದೇಹದ ಮೇಲೆ ಧರಿಸಿಕೊಳ್ಳುವಂಥ ಕೆಲವು ವಸ್ತುಗಳನ್ನೇ ಬಿಡದಿರುವಂಥ ನಾವು ನಮ್ಮ ದೇಹವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಯಾವಾಗ ಮಾಡ್ತೀವಿ ಪ್ರಿಯರೇ? ಇವತ್ತು ಸಮಾಜದಲ್ಲಿ ನಾವು ಕೆಲವು ಸ್ತ್ರೀಯರು ನೋಡ್ತಾ ಇದ್ವಿ ಪ್ರಿಯರೇ, ಮೇಲೊಂದು ಕುಂಕುಮ ಇಟ್ಕೊಂಡು ಕೆಳಗೆ ವಿಗ್ರಹಾರಾಧನೆ ಮಾಡಿಕೊಳ್ತುವಂಥ ಕುಂಕುಮ ಕೂಡ ಇವತ್ತು ಸಮಾಜದಲ್ಲಿ ಕ್ರಿಸ್ತನನ್ನು ಧರಿಸ್ಕೊಂಡಿರುವಂಥ ಸ್ತ್ರೀಯೇ ಇಟ್ಕೊಳ್ತಾ ಇದ್ದಾರೆ ಪ್ರಿಯರೇ. ಅದು ಎಷ್ಟು ಅವಮಾನಕರವಾಗಿರುವಂಥ ಸ್ಥಿತಿ ಪ್ರಿಯರೇ. ಕೇವಲ ಕುಂಕುಮ ಇಟ್ಟುಕೊಳ್ಳುವುದೇ ಬಿಡುವುದಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿ ಕಾಣಲ್ಲ, ನಾವು ಬಟ್ಟೆ ಇಟ್ಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣ್ತೀವಿ ಅಂತೇಳಿ ವ್ಯರ್ಥಕ್ಕೆ ಮೂಲವಾಗಿರುವಂಥ ಸ್ತ್ರೀಯರು ಇವತ್ತು ಕೂಡ ಸಮಾಜದಲ್ಲಿ ಇದ್ದಾರೆ ಪ್ರಿಯರೇ. ನಮ್ಮ ಕಣ್ಣು ಮುಂದೆ ಕೂಡ ಇದ್ದಾರೆ ಪ್ರಿಯರೇ. ಕುಂಕುಮ ಇಟ್ಕೊಳ್ಳಿಲ್ಲ ಅಂದ್ರೆ ಅಲಂಕಾರ ಇಲ್ಲ, ಟಿಕಳಿ ಇಟ್ಕೊಳ್ಳಿಲ್ಲ ಅಂದ್ರೆ ಅಲಂಕಾರ ಇಲ್ಲ ಅಂತೇಳಿ ಕೇವಲ ಟಿಕಳಿನೇ ಬಿಡದೇ ಇರುವಂಥ ಸ್ಥಿತಿ ನಮ್ದು, ಕೇವಲ ಕುಂಕುಮನ್ನೇ ಬಿಡದೇ ಇರುವಂಥ ಸ್ಥಿತಿ ನಮ್ದು, ರೂಪ ಅಲಂಕಾರಕ್ಕೆ ಒಳಗಾಗಿರುವಂಥ ಸ್ಥಿತಿ ನಮ್ದು. ಇನ್ನು ಅವಳಕ್ಕೆ ಹೋಲಿಕೆ ಯಾವಾಗ ಆಗ್ತೀವಿ ಪ್ರಿಯರೇ? ನಾವು ಅವಳಕ್ಕೆ ಹೋಲಿಕೆ ನಾವು ಯಾವಾಗ ಆಗ್ತೀವಿ? ಒಂದು ವೇಳೆ ನಾವು ದೇವರ ವಾಕ್ಯಕ್ಕೆ ಒಳಗಾಗಿ ಅವಳಕ್ಕೆ ಹೋಲಿಕೆ ನಾವು ಆಗದೆ ಹೋದ್ರೆ ಹಂದಿಗೆ ಬಂಗಾರದ ಮುತ್ತಿಟ್ಟಂತೆ ನಮ್ಮ ಜೀವಿತ ಅಂತೇಳಿ ಪ್ರತಿಯೊಬ್ಬ ಸ್ತ್ರೀ ಯೋಚನೆ ಮಾಡಬೇಕು ಪ್ರಿಯರೇ. ನಾವು ಏನಾಗಿದ್ದೇವೆ? ಆ ಒಂದು ಹಂದಿಗೆ ಇಟ್ಟಿರುವ ಬಂಗಾರ ಮುತ್ತು ಒಂದು ಸೌಂದರ್ಯವೇ ಆಗಿದ್ದೇವಾ? ದೇವರ ವಾಕ್ಯಗಳನ್ನು ನಮ್ಮ ಅವಯವಗಳಲ್ಲಿ ಧರಿಸಿಕೊಂಡು ಪವಿತ್ರವಾದ ಸ್ತ್ರೀಯಾಗಿ ನಾವು ಇದ್ದೇವಾ? ದೇವರ ವಾಕ್ಯದ ಎನ್ನುವ ಅಲಂಕಾರವನ್ನು ನಾವು ಧರಿಸಿಕೊಂಡಿದ್ದೇವಾ? ಲೋಕದ ಒಂದು ಅಲಂಕಾರ, ಲೋಕದ ಒಂದು ರೂಪ ಅಲಂಕಾರಕ್ಕೆ ನಾವು ಒಳಗಾಗಿದ್ದೇವೆ ಅಂತೇಳಿ ನೀವೆಲ್ಲರೂ ಪ್ರತಿಯೊಬ್ಬರ ಆತ್ಮದಿಂದ ಯೋಚನೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಮುಂದೆ ಇರ್ತದೆ. ದೇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರತಿಯೊಬ್ಬರು ಇದು ತೆರೆದ ಪುಸ್ತಕ ಅಂತ ಪ್ರಿಯರೇ. ದೇವ್ರ ಮುಂದೆ ನಾವು ಏನಂತ ಪ್ರಿಯರೇ? ತೆರೆದಿರುವ ಪುಸ್ತಕದಲ್ಲಿ ಏನು ಬರೆದಿರ್ತದೋ ಅದು ದೇವರಿಗೆ ಗೊತ್ತು ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಏನು ಅಂದ್ಕೊಳ್ತಾ ಇದ್ದೀವಿ, ಏನು ಆಲೋಚನೆಯಲ್ಲಿದ್ದೀವಿ, ಯಾವ ರೂಪ ಅಲಂಕಾರಕ್ಕೆ ಒಳಗಾಗಿದ್ದೀವೋ ಅದು ದೇವರ ಮುಂದೆ ದಿಟ್ಟವಾಗಿ ಕಾಣ್ತದೆ ಪ್ರಿಯರೇ. ಅದು ಮರೆಯಾಗಿ ಕಾಣಿಸುವಂಥದ್ದೇ ಇಲ್ಲ. ಆತನ ಮುಂದೆ ಮರೆಯಾಗುವಂಥದ್ದು ಯಾವುದೂ ಇಲ್ಲ ಪ್ರಿಯರೇ. ನೋಡ್ರಿ ಪ್ರಿಯರೇ, ದೇವರು ನಮ್ಮಿಂದ ಏನು ಕೇಳಿದ ಪ್ರಿಯರೇ? ನಿಮ್ಮ ದೇಹದ ಒಂದು ಅವಯವಗಳಲ್ಲಿ ನನ್ನನ್ನು ಅಲಂಕಾರವಾಗಿ ಇಟ್ಟುಕೊಳ್ಳಿ, ಪ್ರೀತಿಯಿಂದ ಮಾತಾಡ್ರಿ, ವಿನಯತೆಯಿಂದ ಮಾತಾಡ್ರಿ, ತಗ್ಗಿಸಿಕೊಳ್ಳುವಂಥ ಮನಸ್ಸು ನಿಮ್ಮ ಕ್ರಿಯೆಗಳಲ್ಲಿ ನೀವೇನಾಗಿರ್ಬೇಕಂದ್ರೆ ಅನುಗುಣವಾಗಿ ನಡಿಬೇಕಂತ ಹೇಳಿ ದೇವರು ಹೇಳ್ತಾನೆ ಪ್ರಿಯರೇ.
ಸ್ತ್ರೀಯಾಗಿರುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ಪ್ರತಿಯೊಬ್ಬ ಸ್ತ್ರೀ ಧರಿಸಿಕೊಂಡು ಈ ಜೀವನವನ್ನು ಮುನ್ನಡೆಸ್ಕೊಂಡು ಹೋದ್ರೆ ಆ ಕುಟುಂಬ ಬಂಗಾರವಾಗಿರ್ತದೆ. ನೋಡ್ರಿ ಪ್ರಿಯರೇ, ಒಬ್ಬ ಗಂಡ ಹೆಂಡತಿ ಜಗಳ ಆಡಿರುವಾಗ ಅದನ್ನ ಇಬ್ರು ನಾನೇನ್ ಕಡಿಮೆ ಅಂತೇಳಿ ಇಬ್ರು ಹೋದ್ರೆ ಅದು ವಾರ ಏನು ತಿಂಗಳ ಏನು ನಡೆದೋಗ್ತದೆ ಪ್ರಿಯರೇ. ಅದೇ ಒಬ್ರು ತೆಗೆಸ್ಕೊಂಡು ಮಾತಾಡಿದ್ರೆ ಅವತ್ತೇ ಅದು ಮುಗಿದೋಗ್ತದೆ ಪ್ರಿಯರೇ. ಇವತ್ತು ವಾಕ್ಯನ ತಿಳ್ಕೊಂಡಿರುವಂತ ನಾವು ತಗ್ಗಿಸಿಕೊಳ್ಳುವಂತ ಮನಸ್ಸು ಪ್ರತಿಯೊಬ್ಬರ ಸ್ತ್ರೀಯಲ್ಲಿ ಇರಬೇಕು ಪ್ರಿಯರೇ. ಪ್ರತಿಯೊಬ್ಬ ಸ್ತ್ರೀಯರಲ್ಲಿ ನಾನೇ ಯಾಕೆ ತೆಗೆಸ್ಕೊಳ್ಬೇಕು ಅಂತೇಳಿ ನಾವು ಅನ್ಕೊಳ್ಬಾರ್ದು ಪ್ರಿಯರೇ. ಯಾವ ರೀತಿಯಲ್ಲಿ ತಾಳಿಗೆ ಪ್ರಾಧಾನ್ಯತೆ ಕೊಡ್ತೀವೋ ತೆಗ್ಗಿಸಿಕೊಳ್ಳುವಂತ ಮನಸ್ಸಿಗೆ ನಾವು ಪ್ರಾಧಾನ್ಯತೆ ಕೊಟ್ಟಾಗ ದೇವರಲ್ಲಿ ಉನ್ನತವಾದ ಸ್ಥಾನ ನಮಗೆ ಕೊಡ್ತಾನೆ ಪ್ರಿಯರೇ ದೇವರು. ಇವಾಗ ಸಮಾಜ, ಪ್ರಪಂಚದಲ್ಲಿರುವಂಥ ಸಮಾಜ, ಈ ಭಾರತದಲ್ಲಿರುವಂಥ ಜನರು ತಾಳಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೆ ನೋಡ್ರಿ, ಎಷ್ಟು ಪ್ರಾಧಾನ್ಯತೆ ಕೊಡ್ತಾರೆ. ಮದುವೆ ಆದಂಥ ಪ್ರತಿಯೊಬ್ಬ ಸ್ತ್ರೀ ಕೊಳ್ಳಾಗ ತಾಳಿ ಇರ್ಬೇಕಂತ ಹೇಳ್ತಾರೆ ಪ್ರಿಯರೇ. ಆದ್ರೆ ನಾವೇನ್ ಹೇಳ್ಬೇಕು ಗೊತ್ತಾ ಪ್ರಿಯರೇ, ಪ್ರತಿಯೊಬ್ಬರ ಸ್ತ್ರೀಯಲ್ಲಿ ತಗ್ಗಿಸಿಕೊಳ್ಳುವಂತ ಮನಸ್ಸಿರ್ಬೇಕು. 1 ತಿಮೋತಿ 2ನೇ ಅಧ್ಯಾಯ 9ನೇ ವಚನ ಪೌಲವರು ಸ್ತ್ರೀಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಆ ವಾಕ್ಯವನ್ನು ನೋಡಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು. ಹಾಗೆ ಸ್ತ್ರೀಯರು ಮಾನ್ಯ ಸ್ತ್ರೀಯರಾಗಿಯೂ ದಂಭವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಕ್ರೈಸ್ತರಾಗಿರುವಂತಹ ಪ್ರತಿಯೊಬ್ಬರು ಯಾವ ಉಡುಪನ್ನು ಧರಿಸ್ಕೊಳ್ಬೇಕಂತ ಪ್ರಿಯರೇ, ಮರ್ಯಾದೆಗೆ ತಕ್ಕ ಉಡುಪುಗಳನ್ನು ಧರಿಸಿಕೊಳ್ಬೇಕಂತೇಳಿ ಪೌಲವರು ಆ ಸಂಘದಲ್ಲಿರುವಂತಹ ಪ್ರತಿಯೊಬ್ಬರಿಗೆ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ಇವತ್ತು ನೋಡ್ರಿ ಪ್ರಿಯರೇ, ಸಮಾಜದಲ್ಲಿ ಕ್ರೈಸ್ತರು ಯಾರು, ಅನ್ಯ ಜನರು ಯಾರು, ಹಿಂದೂಗಳು ಯಾರು, ಕ್ರಿಸ್ತನ ಧರಿಸಿಕೊಂಡವರು ಯಾರು, ವ್ಯತ್ಯಾಸ ಇಲ್ಲದ ಉಡುಪುಗಳು ಪ್ರತಿಯೊಬ್ಬರು ಕ್ರೈಸ್ತರು ಧರಿಸ್ತಾ ಇದ್ದಾರೆ ಪ್ರಿಯರೇ. ಉಡುಪಿನಲ್ಲೂ ಕೂಡ ದೇವರಿಗೆ ಮಹಿಮೆ ತರ್ತೀವ ನಾವು. ದೇಹ ಮೇಲೆ ಧರಿಸಿಕೊಳ್ಳುವಂತ ಉಡುಪಿನಲ್ಲಿ ಕೂಡ ದೇವರನ್ನ ಮಹಿಮೆ ಪಡ್ತಾನ. ಆ ಉಡುಪುಗಳನ್ನ, ಒಳ್ಳೆ ಉಡುಪುಗಳನ್ನ ಧರಿಸ್ಕೊಂಡ್ರೆ ದೇವರು ಸಂತೋಷ ಪಡ್ತಾನ, ದೇವರಿಗೆ ಕೀರ್ತಿ ಬರ್ತದ ಅಂತೇಳಿ ನಾವು ಹೇಳುವಾಗ ಪೌಲ್ ಹೇಳ್ತಾ ಇದ್ದಾರೆ ಪ್ರಿಯರೇ. ಮತ್ತೊಂದ್ಸಾರಿ ಓದಕ್ಕೆ ಸ್ತ್ರೀಯರು ಮಾನ್ಯ ಸ್ತ್ರೀಯರಾಗಿಯೂ ದಂಭವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಸಂಘದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಪೌಲ್ ಹೇಳ್ತಾ ಇದ್ದಾನೆ, ಕ್ರಿಸ್ತನನ್ನು ಧರಿಸಿಕೊಂಡಿರುವಂತ ಪ್ರತಿಯೊಬ್ಬ ಸ್ತ್ರೀ ಏನ್ ಮಾಡ್ಬೇಕಂತ ಗೊತ್ತಾ ಪ್ರಿಯರೇ, ಮರ್ಯಾದೆಗೆ ತಕ್ಕ ಉಡುಪುಗಳನ್ನು ಉಡಬೇಕಂತ. ಅಂದ್ರೆ ಮರ್ಯಾದೆಗೆ ತಕ್ಕ ಉಡುಪುಗಳನ್ನು ಕ್ರೈಸ್ತರಾಗಿರುವಂತ ಸ್ತ್ರೀ ಉಡದೆ ಹೋದ್ರೆ ಯಾರಿಗೆ ಕಳಂಕ ಪ್ರಿಯರೇ? ದೇವರಿಗೆ ಕಳಂಕ ಪ್ರಿಯರೇ. ಮರ್ಯಾದೆಗೆ ತಕ್ಕ ಉಡುಪುಗಳನ್ನು ಉಡದೆ ಹೋದ್ರೆ ಅಂದ್ರೆ ನೀನು ಉಡುಪಿನಲ್ಲಿ ಕೂಡ ನೀನು ದೇವ್ರನ್ನ ಮಹಿಮೆ ಪಡಿಸ್ಬೇಕಾ? ನೀನು ಧರಿಸಿಕೊಳ್ಳುವಂತ ಬಟ್ಟೆಯಲ್ಲಿ ಕೂಡ ದೇವ್ರ ಮಹಿಮೆ ಹೊಂದಲ್ಲ, ನಿಜವಾಗ್ಲೂ ಹೊಂದನ ಪ್ರಿಯರೇ. ಏನು ಆಕೆಯ ಗುಣಲಕ್ಷಣಗಳು, ಏನು ಆಕೆ ಉಡುವಂತ ಉಡುಪು, ಏನು ಅಷ್ಟು ಯೋಗ್ಯವಾಗಿ ಉಡುತ್ತಾಳಾಕಿ, ಯೋಗ್ಯವಾಗಿ ಧರಿಸಿಕೊಳ್ತಾಳೆ, ಏನು ಅಲ್ಲಿ ದೇವರ ಪ್ರತಿನಿಧಿ, ದೇವರ ಒಂದು ಗುಣಲಕ್ಷಣಗಳು ಉಡುಪಿನಲ್ಲೂ ಕೂಡ ನಾವು ತೋರಿಸ್ಬೇಕಂತ ಪ್ರಿಯರೇ. ಹೌದಾ? ಅವರು ಜಡೆ ಚಿನ್ನ ಮತ್ತು ಮುತ್ತು ಬೆಳ್ಳಿಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ಇದುವರೆಗೆ ಹೇಳಿದಲ್ಲ ಪ್ರಿಯರೇ, ಬಂಗಾರ, ಕಿವೆಗಿನು, ಮುತ್ತು, ಬಳೆ, ಸರ, ಜಡೆ ಎಣುಕೊಳ್ಳುವುದು, ಹೂವು ಇಟ್ಟುಕೊಳ್ಳುವುದು, ಅಲಂಕಾರ ಮಾಡಿಕೊಳ್ಳುವುದು, ಅದ್ರ ವಿಷಯದಲ್ಲಿ ಪೌಲ್ ಹೇಳ್ತಾ ಇದ್ದಾನೆ ಪ್ರಿಯರೇ. ದೇವ ಭಕ್ತರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಎಂತ ಅಮೂಲ್ಯವಾದ ಮಾತು ಪ್ರಿಯರೇ ಇದು, ಎಂತ ಅಮೂಲ್ಯವಾದಂತ ಮಾತು. ಈ ಮಾತು ಪ್ರತಿಯೊಬ್ಬ ಕ್ರೈಸ್ತರು ಅಳವಡಿಸಿಕೊಂಡು ಜೀವಿಸಿದ್ರೆ ಪ್ರಿಯರೇ, ಕ್ರೈಸ್ತರಾಗಿರುವಂತ ಸ್ತ್ರೀಯರಿಗೆ ಎಂತ ಪ್ರಾಧಾನ್ಯತೆ ಸಿಗ್ತದಂತ ಪ್ರಿಯರೇ. ಪ್ರಪಂಚದಲ್ಲಿ ಉನ್ನತವಾದ ಸ್ತ್ರೀಯಾಗಿ ಕಾಣಿಸ್ಕೊಳ್ತಾಳೆ ಪ್ರಿಯರೇ. ಏನಾಗಿರ್ಬೇಕಂತ ಪ್ರಿಯರೇ, ನಾವು ಬಂಗಾರಗಳು, ಓದಬಹುದು, ಜಡೆ ಚಿನ್ನ ಮುತ್ತು ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ನಮ್ಮನ್ನು ಅಲಂಕರಿಸಿಕೊಳ್ಳದೆ ದೈವ ಭಕ್ತರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಯಾವ ಕ್ರಿಯೆಗಳನ್ನಂತ ಪ್ರಿಯರೇ?
ಸತ್ಯ ಕ್ರಿಯೆಗಳು. ಸತ್ಯ ಅಂದ್ರೆ ಏನು ಪ್ರಿಯರೇ? ವಾಕ್ಯ. ಸತ್ಯ ಅಂದ್ರೆ ಏನು ಪ್ರಿಯರೇ? ವಾಕ್ಯ. ಕ್ರಿಯೆ ಅಂದ್ರೆ ಏನು ಪ್ರಿಯರೇ? ನಾವು ಬದುಕುವ ವಿಧಾನ. ಆ ವಾಕ್ಯನ ತಗೊಳ್ಬೇಕು, ನಮ್ಮ ಜೀವಿತದಲ್ಲಿ ಕ್ರಿಯೆ ರೂಪದಲ್ಲಿ ನಾವು ತೋರಿಸಿಕೊಳ್ಬೇಕು. ಒಡವೆಯನ್ನು ತಗೊಳ್ತೀವಿ, ನಮ್ಮ ದೇಹಕ್ಕೆ ಧರಿಸಿಕೊಳ್ತೀವಿ, ಆಹಾ ಅಂತೇಳಿ ನಾವೇನ್ ಮಾಡ್ತೀವಿ? ಸಮೃದ್ಧಿಯಾಗಿ ಸಂತೋಷ ಪಡ್ತೀವಿ. ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ, ಐಬ್ರೋ ಮಾಡಿಸ್ಕೊಳ್ತೀವಿ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಳ್ತೀವಿ, ಫೇಸ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತೀವಿ, ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ ಪ್ರಿಯರೇ. ಆದರೆ ಪ್ರತಿಯೊಬ್ಬ ಸ್ತ್ರೀ ಏನ್ ಮಾಡ್ಬೇಕಂತ ಗೊತ್ತಾ ಪ್ರಿಯರೇ? ದೈವ ಭಕ್ತಿಯನ್ನು ದೈವ ಭಕ್ತರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಯುಕ್ತ ಅಂತ ಪ್ರಿಯರೇ, ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ದೇವ, ನಿನ್ನ ಒಂದು ಕೃಪೆಯಲ್ಲಿ, ನಿನ್ನ ಒಂದು ನೆರಳಿನಲ್ಲಿ ನಾನು ಬದುಕಬೇಕಂದ್ರೆ ನಾನು ಯಾವ ರೀತಿಯಲ್ಲಿ ಅಲಂಕಾರ ಮಾಡ್ಕೊಳ್ಬೇಕು ತಂದೆ ಅಂತೇಳಿ ನಾವು ದೇವರನ್ನು ಕೇಳುವಾಗ ಏನ್ ಹೇಳ್ತಾ ಇದ್ದೇನೆ ಗೊತ್ತಾ ಪ್ರಿಯರೇ? ಸತ್ಯದ ಕ್ರಿಯೆಗಳನ್ನೇ ನಾವೇನ್ ಮಾಡ್ಬೇಕಂತ ಧರಿಸಿಕೊಳ್ಬೇಕು. ಇವತ್ತು ಸಮಾಜ ಹೇಳ್ಬೋದು ಪ್ರಿಯರೇ, ಆಕೆಯಲ್ಲಿ ಬಂಗಾರ ಇಲ್ಲ ಅಂತ ಹೇಳ್ಬೋದು, ಆಕೆಯಲ್ಲಿ ಒಡವೆ ಇಲ್ಲ ಅಂತ ಹೇಳ್ಬೋದು, ಆಕೆಯಲ್ಲಿ ಒಳ್ಳೆ ಸೀರೆ ಇಲ್ಲ ಅಂತ ಹೇಳ್ಬೋದು. ಸಮಾಜ ವ್ಯಕ್ತಕ್ಕೆ ಮೂಲವಾಗಿದೆ ಪ್ರಿಯರೇ. ಆದ್ರೆ ದೇವರು ನಮ್ಮಲ್ಲಿ ಏನ್ ನೋಡುವಾತನಾಗಿದ್ದಾನೆ ಗೊತ್ತಾ ಪ್ರಿಯರೇ? ಏನ್ ನೋಡುವಾತನಾಗಿದ್ದಾನಂದ್ರೆ ಸತ್ಯ ಕ್ರಿಯೆಗಳನ್ನು, ಸತ್ಯವಾದ ಕ್ರಿಯೆಗಳನ್ನು ನಮ್ಮಲ್ಲಿ ದೇವರು ಅಪೇಕ್ಷಿಸ್ತಾ ಇದ್ದಾನೆ ಪ್ರಿಯರೇ. ನಮ್ಮಲ್ಲಿ ದೇವರು ಬಯಸ್ತಾ ಇದ್ದಾನೆ. ಅಪ್ಪ, ದೇವ, ತಂದೆ, ನಿನ್ನಲ್ಲಿ ನಾನು ಹೇಗೆ ಇರಬೇಕು ದೇವ? ನಾನು ಯಾವ ರೀತಿಯಲ್ಲಿ ಜೀವಿಸ್ಬೇಕು ತಂದೆ? ನನ್ನ ಜೀವಿತವನ್ನು ನಿನ್ನ ಪಾದದಲ್ಲಿ ಯಾವ ರೀತಿಯಲ್ಲಿ ನಾನು ಮುಡುಪಾಗಿರ್ಬೇಕು ದೇವರೇ ಅಂತ ಕೇಳಿದಾಗ ಸತ್ಯದ ಕ್ರಿಯೆಗಳಿಂದ ನಿನ್ನನ್ನು ನೀನು ಅಲಂಕರಿಸಿಕೋ ಆ ಮಾತು ಹೇಳಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಸ್ತ್ರೀಯಾಗಿರುವಂಥ ಪ್ರತಿಯೊಬ್ಬ ಸ್ತ್ರೀ ದೇವರ ವಾಕ್ಯವನ್ನು ಅಲಂಕರಿಸಿಕೊಂಡ್ರೆ, ದೇವರ ವಾಕ್ಯಗಳನ್ನು ಒಂದೊಂದು ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ ಆಕೆಗೆ ಸಮಾನರು ಯಾರು ಪ್ರಿಯರೇ? ಪ್ರಪಂಚದಲ್ಲಿ ಎಷ್ಟೇ ಅಂಧಗಾರ್ತಿ ಇದ್ರೂ ಕೂಡ ವ್ಯರ್ಥ ಪ್ರಿಯರೇ, ಎಷ್ಟೇ ರೂಪವತಿ ಇದ್ರೂ ಕೂಡ ವ್ಯರ್ಥ ಪ್ರಿಯರೇ. ಆ ಸ್ತ್ರೀಗೆ ಸರಿಸಾಟಿ ಯಾರು ಇಲ್ಲ ಪ್ರಿಯರೇ. ಸತ್ಯದ ಕ್ರಿಯೆಗಳನ್ನು ಪ್ರತಿಯೊಬ್ಬ ಸ್ತ್ರೀಯರು, ಕ್ರಿಸ್ತನನ್ನು ಧರಿಸಿಕೊಂಡಿರುವಂಥ ಪ್ರತಿಯೊಬ್ಬರ ಸ್ತ್ರೀಯರು ಸತ್ಯ ಎಂಬ ವಾಕ್ಯದಿಂದ ತಮ್ಮನ್ನು ತಾವು ಅಲಂಕರಿಸಿಕೊಳ್ಬೇಕು ಪ್ರಿಯರೇ. ಸತ್ಯ ವಾಕ್ಯವನ್ನು ತಾನೇನ್ ಮಾಡ್ಕೊಳ್ಬೇಕಂದ್ರೆ ದೇಹಕ್ಕೆ ಕವಚವಾಗಿ ತೊಡಗಿಕೊಳ್ಬೇಕು ಪ್ರಿಯರೇ. ಪಟ್ಟಿ ಸೀರೆಯನ್ನು ನಾವು ಯಾವ ರೀತಿಯಲ್ಲಿ ಸಂತೋಷದಿಂದ ಸ್ವೀಕರಿಸ್ತೀವೋ, ಯಾವ ರೀತಿಯಲ್ಲಿ ಬೆಲೆಯುಳ್ಳ ಸೀರೆಯನ್ನು ನಾವು ಯಾವ ರೀತಿಯಲ್ಲಿ ಸಂತೋಷವಾಗಿ ದೇಹಕ್ಕೆ ಧರಿಸಿಕೊಳ್ತೀವೋ, ಸತ್ಯದ ವಾಕ್ಯ ಕೂಡ ಪ್ರತಿಯೊಬ್ಬ ಸ್ತ್ರೀ ಪಟ್ಟಿ ಸೀರೆಗೆ ಕೊಡದೇ ಇರುವಂಥ ಪ್ರಾಧಾನ್ಯತೆ, ಉನ್ನತವಾದಂಥ ಪ್ರಾಧಾನ್ಯತೆ ದೇವರ ವಾಕ್ಯಕ್ಕೆ ಕೊಡ್ಬೇಕಂತೇಳಿ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ ಪ್ರಿಯರೇ. ಈ ಲೋಕ ನಮಗೆ ಶಾಶ್ವತ ಅಲ್ಲ. ನಮ್ಮ ಕುಟುಂಬವನ್ನು ನಾವು ದೈವತ್ವದಲ್ಲಿ ನಡೆಸುವ ಪ್ರತಿಯೊಂದು ಜವಾಬ್ದಾರಿ ಪ್ರತಿಯೊಬ್ಬ ಸ್ತ್ರೀ ಹೆಗಲ ಮೇಲೆ ದೇವರು ಇಟ್ಟಿದ್ದಾನೆ ಪ್ರಿಯರೇ. ದೈವತ್ವದಲ್ಲಿ ನಮ್ಮ ಕುಟುಂಬವನ್ನು ಕೂಡ ತರಬೇಕು. ದೇವರನ್ನು ತಿಳಿಯದೆ ಭ್ರಮೆಯಲ್ಲಿ ಬದುಕ್ತಿರುವಂಥವರು ಪ್ರಪಂಚದಲ್ಲಿ ಅಂದಕ್ಕೆ ಒಳಗಾಗಿ, ಸೌಂದರ್ಯ ಒಳಗಾಗಿ, ಇದೇ ಸೌಂದರ್ಯವೇ ನನಗೆ ಕಾಪಾಡುವಂಥದ್ದು, ಸೌಂದರ್ಯವೇ ಉನ್ನತವಾದಂಥದ್ದು ಅಂತೇಳಿ ಮೋಸದ ಅಂಚಿನಲ್ಲಿ ಎಷ್ಟೋ ಸ್ತ್ರೀಯರು ಬದುಕ್ತಾ ಇದ್ದಾರೆ. ಅಂಥವರಿಗೆ ನಾವು ಮಾದರಿ ತೋರಿಸ್ಬೇಕು ಪ್ರಿಯರೇ. ಅಂಥವ್ರನ್ನ ನಾವು ದೈವತ್ವದ ಕಡೆಗೆ ತರಬೇಕು ಅಂದರೆ ನಾವು ಧರಿಸಿಕೊಳ್ಬೇಕಂದ್ರೆ ಏನಂದ್ರೆ ಸತ್ಯದ ವಾಕ್ಯವನ್ನು ನಾವು ಧರಿಸಿಕೊಳ್ಬೇಕು ಪ್ರಿಯರೇ. ಸತ್ಯದ ವಾಕ್ಯವನ್ನು ನಾವು ಕವಚವಾಗಿ ಧರಿಸಿಕೊಂಡಾಗ ನಮ್ಮ ಮುಂದೆ ನಿಂದಿರುವಂಥ ಪ್ರತಿಯೊಬ್ಬ ಮನುಷ್ಯರು ಕೂಡ ತಲೆ ಬಾಗ್ತಾರೆ ಪ್ರಿಯರೇ. ದೇವರ ವಾಕ್ಯಕ್ಕೆ ತಲೆ ಬಾಗ್ತಾರ. ನಿಮ್ಮೆಲ್ಲರಲ್ಲಿ ನನ್ನ ಹೃದಯಪೂರ್ವಕವಾಗಿ ಬೇಡಿಕೊಳ್ತೀನಿ ಪ್ರಿಯರೇ. ದೇವರ ವಾಕ್ಯಕ್ಕೆ ನಾವು ಒಳಗಾಗಿ ಜೀವಿಸೋಣ. ಪ್ರತಿಯೊಬ್ಬರು ತಗ್ಗಿಸಿಕೊಂಡು ಪ್ರೀತಿಯಿಂದ, ವಿನಯತೆಯಿಂದ, ತಾಳ್ಮೆಯಿಂದ ದೈವತ್ವದಲ್ಲಿ ಬೆಳೆದು ನಮ್ಮ ಅಮೂಲ್ಯವಾದ ಕ್ರಿಯೆಯಿಂದ ಆ ಪವಿತ್ರವಾದಂಥ ದೇವರನ್ನ ಮಹಿಮೆ ಪಡಿಸಿ, ಸ್ತುತಿಸಿ, ಘನಪಡಿಸಿ ಅನೇಕರಿಗೆ ಮಾರ್ಗವನ್ನು ತೋರಿಸುವಂಥ ಉನ್ನತವಾಗಿ, ಅಮೂಲ್ಯವಾಗಿ, ಅವಳಕ್ಕಿಂತ ಶ್ರೇಷ್ಠವಾದಂಥ ಸ್ತ್ರೀಯಾಗಿ ನಾವು ಬದುಕೋಣ ಅಂತ ಹೇಳ್ತಾ ಎರಡು ಮಾತುಗಳು ನಮ್ಮೆಲ್ಲರ ಹೃದಯದಲ್ಲಿ ದೇವರು ಫಲಿಸಿ ಅಭಿವೃದ್ಧಿಪಡಿಸಲಿ ಅಂತ ಹೇಳ್ತಾ ಈ ಒಂದು ಮಾತುಗಳು ಇಲ್ಲಿಗೆ ಮುಗಿಸುತ್ತೇನೆ ಅಂತೇಳಿ ಸಣ್ಣದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಮುಚ್ಚಿಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕಣ್ಮುಚ್ಚಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಉನ್ನತನೇ, ಮಹೋನ್ನತನೇ, ಮಹಾಶಕ್ತಿವಂತನೇ, ದೇವಾ ನಿಮ್ಮ ಪವಿತ್ರ ಪಾದಗಳಿಗೆ ವಂದನೆಗಳು ಸ್ವಾಮಿ. ಹೌದು ತಂದೆ, ನನ್ನ ಬಾಯಿಯಲ್ಲಿ ಸ್ವಾಮಿ ಇವು ಮಾತುಗಳನ್ನು ತಂದೆ ನೀಡಿದೆವಾ ನಿಮಗೆ
ದೇವ ನಾನು ಕೂಡ ಎಷ್ಟೋ ಸಾರಿ ತಂದೆ ನಿನಗೆ ಯೋಗ್ಯವಾದ ಸ್ತ್ರೀಯಾಗಿ ಬದುಕಬೇಕು, ನಿಮ್ಮ ಆಲೋಚನೆಗಳಲ್ಲಿ ನಾನು ಕೂಡ ಬೆರೆತು ಹೋಗ್ಬೇಕಂತೇಳಿ ನಾನು ಅಂದುಕೊಂಡು ಮುಂದೆ ಸಾಗುವಾಗ ಸ್ವಾಮಿ ಅನೇಕ ತಂದೆ ಇಬ್ಬಂದಿಗಳಿಗೆ ಒಳಗಾದಾಗ, ಅನೇಕ ಕೆಟ್ಟ ಆಲೋಚನೆಗಳಿಗೆ ನಾನು ಒಳಗಾದಾಗ ನನಗೆ ನೀವೇ ರಕ್ಷಕರಾಗಿದ್ದಿ, ನೀವೇ ನನಗೆ ಕವಚವಾಗಿದ್ದಿ, ನೀವೇ ನನಗೆ ದುರ್ಗವಾಗಿದ್ದಿ ಎಂದು ಹೇಳ್ತೇನೆ ಸ್ವಾಮಿ. ಕೇಳುತ್ತೇನೆ ದೇವ ನಿಮ್ಮ ಪಾದದಲ್ಲಿ ಸ್ವಾಮಿ. ಹೌದು ತಂದೆ, ಈಗೋ ತಂದೆ ಅಮೂಲ್ಯವಾದ ಸ್ತ್ರೀಯಾಗಿ ನಾವು ಬದುಕಬೇಕು ಸ್ವಾಮಿ. ನಮ್ಮ ಕುಟುಂಬಗಳ ಬಾಧ್ಯತೆ ನಮ್ಮ ಹೆಗಲ ಮೇಲೆ ಇಟ್ಟಿದ್ದೀರಿ ಸ್ವಾಮಿ. ನಮ್ಮ ಕುಟುಂಬವನ್ನು ರಕ್ಷಣೆ ಕಡೆ ತರಬೇಕು ಅಂತೇಳಿ ಸ್ವಾಮಿ ನಮಗೆ ಎಷ್ಟೋ ಪದವಿಗಳನ್ನು ನೀವು ಕೊಟ್ಟಿದ್ದೀರಿ ಸ್ವಾಮಿ. ಹೌದು ಕರ್ತನೆ, ಪ್ರಪಂಚದಲ್ಲಿ ಮೋಸದ ಮಂಚಿನಲ್ಲಿ ಬದುಕುವಂಥ ಅನೇಕರಿಗೆ ನಾವು ಮಾರ್ಗದರ್ಶಿಗಳಾಗಿರ್ಬೇಕು ಸ್ವಾಮಿ. ಹೌದು ಕರ್ತನೆ, ಸ್ತ್ರೀ ಅಮೂಲ್ಯಳು, ಸ್ತ್ರೀ ಅವಳಕ್ಕಿಂತ ಶ್ರೇಷ್ಠಳು, ಸ್ತ್ರೀ ಉನ್ನತವಾದ ಸ್ಥಿತಿಯಲ್ಲಿ ಸ್ತ್ರೀ ಇರ್ಬೇಕಂತೇಳಿ ನೀವು ಹೇಳಿದ್ರಿ ಸ್ವಾಮಿ. ಹೌದು ಕರ್ತನೆ, ಕೇಳುವರು ಮಾತ್ರವಾಗಿದ್ದ ತಂದೆ ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದೆ ಕೇಳಿರುವ ಪ್ರತಿಯೊಂದು ಮಾತನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಕೃಪೆ, ಶಕ್ತಿ, ಬಲವು ನಮಗೆ ನೀಡೆಂದು ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ನಿಮ್ಮ ಮಕ್ಕಳಾಗಿ ನಾವು ಬದುಕಬೇಕೆಂದು ಆಲೋಚನೆ ಉಳ್ಳವರಾಗಿ ಮುಂದೆ ಸಾಗುವಾಗ ನಿಮ್ಮ ಸತ್ಯದ ವಾಕ್ಯವನ್ನು ನಾವು ಧರಿಸಿಕೊಂಡು ಕ್ರಿಯೆಗಳಲ್ಲಿ ಸ್ವಾಮಿ ನಿನ್ನನ್ನು ಮಹಿಮೆ ಪಡಿಸಬೇಕಂತೇಳಿ ನಾವು ಮುಂದೆ ಸಾಗುವಾಗ ನೀವೇ ನಮಗೆ ಶಕ್ತಿಯಾಗಿ, ಬಲವಾಗಿ, ಆಶ್ರಯವಾಗಿ, ದುರ್ಗವಾಗಿರಬೇಕೆಂದು ನಿಮ್ಮನ್ನು ಬೇಡುತ್ತೇನೆ ಸ್ವಾಮಿ. ಈಗ ತಂದೆ ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯೌವನ ಕಾಲದಲ್ಲಿರುವಂಥ ನಿನ್ನ ಮಕ್ಕಳ ಸ್ವಾಮಿ ತಿಳಿಯದೆ ತಿಳಿದು ಮಾಡಿರುವ ಪ್ರತಿಯೊಂದು ತಪ್ಪುಗಳನ್ನು ಮನ್ನಿಸಿರಿ ಎಂದು ನಿಮ್ಮ ಪಾದದಲ್ಲಿ ಬೇಡುತ್ತೇನೆ ಸ್ವಾಮಿ. ಈಗ ನಿನ್ನ ಮಕ್ಕಳಿದ್ದಾರೆ ಸ್ವಾಮಿ. ಹೌದು ಕರ್ತನೆ, ಅವರ ಕುಟುಂಬಗಳಲ್ಲಿ ಸ್ವಾಮಿ ಸ್ತ್ರೀ ಪುರುಷರು ದೇವ ಬದುಕುವಾಗ ದೇವ ಅನೇಕ ಹಿಂಸೆಗಳಿಗೆ, ಅನೇಕ ಬಾಧೆಗಳಿಗೆ, ಅನೇಕ ಗೊಂದಲಗಳಿಗೆ ನಿನ್ನ ಮಕ್ಕಳು ಒಳಗಾದಾಗ ಸ್ವಾಮಿ ಈಗ ಸ್ತ್ರೀಯರಾಗಿರುವಂಥ ನಾವೇ ವಿನಯತೆಯನ್ನು ಧರಿಸಿಕೊಳ್ಬೇಕು, ಸ್ತ್ರೀಯರಾಗಿರುವಂಥ ನಾವೇ ತಗ್ಗಿಸಿಕೊಳ್ಬೇಕು, ಸ್ತ್ರೀಯಾಗಿರುವಂಥ ನಾವೇ ದೇವರಲ್ಲಿ ಉನ್ನತವಾದ ಸ್ಥಾನದಲ್ಲಿ ಬೆಳಿಬೇಕಂತ ಹೇಳಿ ಸ್ವಾಮಿ ಕೇಳಿರುವ ಪ್ರತಿಯೊಂದು ಮಾತುಗಳು ಪ್ರತಿಯೊಬ್ಬ ಮಕ್ಕಳ ಹೃದಯದಲ್ಲಿ ದೇವ ಫಲಿಸುವಂತೆ, ಅಭಿವೃದ್ಧಿ ಹೊಂದುವಂತೆ ನೀವು ಸಹಾಯ ಮಾಡಿ ಸ್ವಾಮಿ. ಹೌದು ತಂದೆ, ನಾವು ಎಷ್ಟು ರೂಪವತಿ ಆಗಿದ್ರು, ಎಷ್ಟು ಅಂದವಾಗಿದ್ರು, ಎಷ್ಟು ಚಂದವಾಗಿದ್ರು ಸ್ವಾಮಿ, ಅಂದಿಗೆ ಮೂಗುತಿ ಇಟ್ಟಂತೆ ನಮ್ಮ ರೂಪವೆಂದು ಹೇಳ್ತೀರಿ ಸ್ವಾಮಿ. ಹೌದು ಕರ್ತನೆ, ನಾವು ದೇವ ಆ ವ್ಯರ್ಥವಾದ ಆಲೋಚನೆಗಳಿಗೆ ನಾವು ಒಳಗಾಗದಂತೆ ಸ್ವಾಮಿ ಪರಿಶುದ್ಧರಾಗಿ ವಾಕ್ಯವನ್ನು ನಮ್ಮ ಒಂದು ದೇಹಕ್ಕೆ ಧರಿಸಿಕೊಂಡು ತಂದೆ ನಿನ್ನನ್ನು ಮಹಿಮೆಪಡಿಸುವಂತೆ ಸಹಾಯ ಮಾಡಿ ಸ್ವಾಮಿ. ಈಗ ನಿಮ್ಮ ಮಕ್ಕಳು ಯೌವನ ಕಾಲದಲ್ಲಿದ್ದಾರೆ ಸ್ವಾಮಿ, ಆ ಒಂದು ಮಕ್ಕಳನ್ನು ನಿಮ್ಮ ಕೈ ಒಪ್ಪಿಸ್ತೇನೆ ದೇವ. ಯಾವ ರೀತಿಯಲ್ಲಿ ತಮ್ಮ ಒಂದು ಜೀವಿತವನ್ನು ನೀವು ಮುಡುಪಾಗಿಡಬೇಕು ಸಹಾಯ ಮಾಡಿ ಸ್ವಾಮಿ. ಈಗ ಒಂದು ಚಿಕ್ಕ ಸಭೆಯಲ್ಲಿ ಜೀವಿಸ್ತಿರುವಂಥ ಈ ನಿನ್ನ ಮಕ್ಕಳು ತಂದೆ ಉನ್ನತವಾದ ಸ್ಥಾನದಲ್ಲಿ ನಿನ್ನ ಮಕ್ಕಳು ಬೆಳಿಬೇಕು ಸ್ವಾಮಿ. ಕತ್ತಲೆಯಲ್ಲಿರುವಂಥ ಅನೇಕರನ್ನು ನಿನ್ನ ಮಕ್ಕಳು ನಿನ್ನ ಮಾರ್ಗದ ಕಡೆ ತರುವಂಥ ಶಕ್ತಿ, ಬಲವು ನಿನಗೆ ಅನುಗ್ರಹಿಸಿ ಸ್ವಾಮಿ. ನನ್ನ ಮಕ್ಕಳು ಹೌದು ಸ್ವಾಮಿ, ಬಲವಿಲ್ಲದವರು ನಾವು, ಬಲಹೀನರು ನಾವು ಸ್ವಾಮಿ. ಬಲ ಕೊಟ್ಟು ಶಕ್ತಿ ಕೊಟ್ಟು ಇಲ್ಲಿವರೆಗೂ ನೀವು ತಂದಿದ್ದೀರಿ ದೇವ, ನಿಮಗೆ ಸ್ತೋತ್ರ ತಂದೆ. ನೀವು ಮಾಡಿರೋ ಮೇಲುಗಳನ್ನು ನಾವು ಎಂದಿಗೂ ಮರೆಯದೆ ಕೃತಜ್ಞತೆ ಸಲ್ಲಿಸುವ ಮಕ್ಕಳಾಗಿ ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ನಿಮ್ಮ ಪಾದದಲ್ಲಿ ಇಡುವ ಶಕ್ತಿಯು, ಬಲವು ನಮ್ಮೆಲ್ಲರಿದೆ ಪಾಲಿಸಿ ಸ್ವಾಮಿ. ಈಗ ತಂದೆ ಅಮರಾವತಿ ಬಂದಿರುವಂಥ ನಿನ್ನ ಮಕ್ಕಳನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳಿ ಸ್ವಾಮಿ. ಅವರು ಕೂಡ ಹೌದು ನನ್ನ ಕುಟುಂಬದ ಬಾಧ್ಯತೆ ನಾನು ಉಳ್ಳವಳಾಗಿ ಜೀವಿಸಬೇಕು, ತಂದೆಯನ್ನು ನಾನು ಸತ್ಯದ ಕ್ರಿಯೆಯಿಂದ ಆರಾಧಿಸಬೇಕು, ದೇವರ ಪಾದ ಹಿಡಿದು ನಾನು ಬದುಕಬೇಕು ಎಂದು ನಿನ್ನ ಮಕ್ಕಳು ಸ್ವಾಮಿ ಜವಾಬ್ದಾರಿ ಉಳ್ಳವರಾಗಿ ನಿನ್ನ ಪಾದ ಹಿಡಿಯುವುದಕ್ಕೆ ಸಹಾಯ ಮಾಡಿ ಸ್ವಾಮಿ. ಯೌವನ ಕಾಲದಲ್ಲಿರುವಂಥ ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ತಂದೆ. ಅವರ ಕುಟುಂಬಕ್ಕೆ ನೀನೇ ಒಡೆಯನಾಗಿರು ತಂದೆ, ಅವರ ಕುಟುಂಬಕ್ಕೆ ನೀನೇ ತಂದೆಯಾಗಿರು ಸ್ವಾಮಿ. ಅವರ ಕುಟುಂಬಗಳಲ್ಲಿ ದೇವ ಗೊಂದಲಗಳಿಗೆ ಒಳಗಾದಾಗ ಮಕ್ಕಳಿಗೆ ಧೈರ್ಯ, ಸ್ಫೂರ್ತಿ, ಬಲವು ನೀನು ತುಂಬಬೇಕೆಂದೇಳಿ ನಿಮ್ಮನ್ನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈಗ ಚಿಕ್ಕ ಸಭೆಯನ್ನು ನಿಮ್ಮ ಪಾದಕ್ಕೆ ಒಪ್ಪಿಸ್ತೇನೆ ತಂದೆ. ಉನ್ನತವಾಗಿ ನಿನ್ನನ್ನು ಮಹಿಮೆ ಪಡಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ ಸ್ವಾಮಿ. ಇದುವರೆಗೂ ಸ್ವಾಮಿ ನಿಮ್ಮ ಮಗನು ಕೂಡ ತಂದೆ ತನ್ನ ಜೀವಿತದಲ್ಲಿ ಮಾಡುವ ಮೇಲುಗಳನ್ನು ಸ್ವಾಮಿ ಜ್ಞಾಪಕ ಮಾಡಿಕೊಂಡಿದ್ದಾನೆ ಸ್ವಾಮಿ. ಆ ಮಗನಿಗೆ ಕೂಡ ಒಳ್ಳೆಯ ಆರೋಗ್ಯವು, ಆತ್ಮದ ಬಲವು, ಶಕ್ತಿಯು ನೀವು ದಯಪಾಲಿಸಿ. ಹೌದು ಸ್ವಾಮಿ ದೇವ, ಯೇಸು ಕ್ರಿಸ್ತನು ಯಾರು ಬೇಡವೆನ್ನುತ್ತಾರೋ, ಯಾರು ತಳ್ಳುತ್ತಾರೋ ಅವರನ್ನೇ ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸ್ತಾನೆ ದೇವರೆಂದು ದೇವ ಯೇಸು ಪ್ರಭು ಹೇಳದಂತೆ ಸ್ವಾಮಿ ನನ್ನ ಮಗನನ್ನು ನೀನು ಸ್ವಾಮಿ ಎಲ್ಲರೂ ತಳ್ಳಿರುವಾಗ, ಎಲ್ಲರೂ ಬಿಟ್ಟಾಗ ಸ್ವಾಮಿ ಮಗನ ಕೈ ಹಿಡಿದು ಉನ್ನತ ಸ್ಥಾನಕ್ಕೆ ತಂದಿದ್ದೀರಿ ಸ್ವಾಮಿ. ತಂದಿರುವಂಥ ನಿಮಗೆ ನಾವು ಕೃತಜ್ಞತೆ ಸಲ್ಲಿಸುವ ಮಕ್ಕಳಾಗಿ ವಿಧೇಯತೆಯಿಂದಲೂ ವಿನಯದಿಂದಲೂ ಜೀವಿಸುವಂತೆ ಸಹಾಯ ಮಾಡಿ.
ಈಗ ನಿಮ್ಮ ಸನ್ನಿಧಿಗೆ ದೂರವಾಗಿ ಜೀವಿಸುವಂತ ಅನೇಕ ನಿನ್ನ ಮಕ್ಕಳಿದ್ದಾರೆ ಸ್ವಾಮಿ. ಈಗ ಈ ಸಭೆಗೆ ಮೂಲವಾಗಿ ಈ ಸಭೆಗೆ ಸ್ತಂಭಗಳಾಗಿರ್ಬೇಕಾದಂತ ಅನೇಕ ನಿನ್ನ ಮಕ್ಕಳು ಕೂಡ ದೂರವಾಗಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳಿ. ಇಲ್ಲಿ ತಲೆಬಾಗಿರುವ ಪ್ರತಿಯೊಬ್ಬರು ಕೂಡ ಈ ಒಂದು ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಅಳುಗಳಾಗಿದ್ದೇವೆ, ಸ್ತಂಭವಾಗಿದ್ದೇವೆ ಎಂದು ಭಾವಿಸಿ ನಿನಗೆ ವಿನಯದಿಂದ ಜೀವಿಸಲಿಕ್ಕೆ ಸಹಾಯ ಮಾಡಲು ಹೇಳ್ತಾ ಸಮಸ್ತವು ನಿಮ್ಮ ಪದ್ಮಪಾದಗಳಿಗೆ ಒಪ್ಪಿಸ್ತೇನೆ ತಂದೆ. ನೀವೇ ಕರುಣಿಸಿ ಕಾಪಾಡಿ ನಡೆಸಿದೆಂದು ನಿಮ್ಮ ಮುದ್ದು ಮಗನು ರಕ್ಷಕನಾಗಿರುವ ಯೇಸು ಅವರ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ನನ್ನ ತಂದೆ.